అది అది చెల్లాడు ಸೌಂಡ್ ಸಾಕಾ ಸೌಂಡ್ ಹೇಳ್ತಾರೆ ನೋಡು. ಈ ಚನ್ನಿನದು ಗೊತ್ತಾಗ್ಸಿಲ್ಲ ಶುರು ಪಡಿ ಚನ್ನಿಂದಿ ಈ ಚಂದದ ಕಾವಾಂಡನ ಅದಿಲ್ಲ ಆಗುತ್ತೆ ಕಸ್ತೂರಿ ತಿಲಕಂ ಲಲಾಟಪಟಲೆ ವಕ್ಷಸ್ಥಲೆ ಕೌಸ್ತುಭಂ ನಾಸಾಗ್ರೆ ವರಮೌಕ್ತಿಕಂ ಕರತಲೆ ವೇಣು करे कंकणं सर्वांगे हरिचंदनं सुविमलं कंठे च मुक्तावली गोपस्त्री परिवेष्टितो विजयते गोपालचूडामणिः गोपस्त्री परिवेष्टितो विजयते गोपाल चूडामणिः जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदायादिकवये मुह्यन्ति यत्सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तगुहकं सत्यं परं धीमहि धर्मः प्रोज्झितकैतवोऽत्र परमो निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनम् श्रीमद्भागवते महामुनिकृते किं वा परैरीश्वरः सद्यो हृद्यवरुध्यतेऽत्र कृतिभिः शुश्रूषुभिः तत्क्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं पिबत भागवतं रसमालयं मुहुरगो रसिकाः भुवि भावुकाः यं प्रव्रजन्तमनुपेदमपेदकृत्यं यं प्रव्रजन्तमनुपेदमपेदकृत्यं द्वैपायनो विरहकातराजुगाव द्वैपायनो विरहकातराजुगाव पुत्रेति तनयेति सुतेति पुत्रेति तन्मयतया तरवोऽभिनेदुः तं सर्वभूतहृदयं मुनिमानतोऽस्मि तं सर्वभूतहृदयं मुनिमानतोऽस्मि शुकमानतोऽस्मि मुनिमानतोऽस्मि
शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। सरस्वती नमस्तुभ्यं वरदे कामरूपिणी कथारम्भं करिष्यावः सिद्धिर्भवतु मे सदा। राजोवाच मन्वन्तराणि सर्वाणि त्वयोक्तानि श्रुतानि मे वीर्याणि अनन्तवीर्यस्य हरेस्तत्र कृतानि च योऽसौ सत्यव्रतो नाम राजर्षिर्द्रविणेश्वरः ज्ञानं योगीतकल्पान्ते लेभे पुरुषसेवया स वै विवस्वतः पुत्रो मनुरासीदिति श्रुतम् तत्तस्तस्य सुताश्चोक्ताः इक्ष्वाकुप्रमुखा नृपाः तेषां वंशं पृथक् ब्रह्मन् वंश्यानुचरितानि च कीर्तयस्व महाभाग नित्यं शुश्रूषतां किनः ये भूता ये भविष्याश्च भवन्त्यद्यतनाश्च ये तेषां नः पुण्यकीर्तीनां सर्वेषां वद विक्रमान्। अविकाराय शुद्धाय नित्याय परमात्मने सदैकरूपरूपाय विष्णवे सर्वजिष्णवे आत्मा रामाहि मुनयः निर्ग्रन्था अप्युरुक्रमे कुर्वन्त्यहैतुकीं भक्तिम् इत्थं भूतगुणो हरि। ಭಗವದ್ಭಕ್ತರು ನಿಮಗೆಲ್ಲರಿಗೂ ಅನಂತ ನಾರಾಯಣ ಸ್ಮರಣೆಗಳು. ಭಾಗವತ ಕಥೆಯಲ್ಲಿ ಅಪೂರ್ವ ಕಥೆ 9ನೇ ಸ್ಕಂಧ ಸೂರ್ಯವಂಶ ಚಂದ್ರವಂಶದ ರಾಜರ ಕಥೆ. ಆ ಕಥೆಯನ್ನ ನಿಮ್ಮ ಮುಂದೆ 3 ಗುಣಗಳಿಂದ ನಾನು ಇಡಬೇಕು ಅಂತ. ಒಂದು ರಾಜಧರ್ಮ, 2ನೇ ಭಗವದ್ಭಕ್ತಿ, 3ನೇ ನಮ್ಮ ಸಂಸ್ಕೃತಿ. ಈ 3 ಗುಣಗಳು ರಾಜರ್ಷಿಗಳ ಕಥೆಯಲ್ಲಿದೆ. ನೆನಪಿಟ್ಕೋಬೇಕು. ರಾಜಧರ್ಮ ಅಂದರೆ ರಾಷ್ಟ್ರಧರ್ಮ ಏನು ಎಂಬುದು ಮೊದಲನೇದು. 2ನೇದು ಭಗವದ್ಭಕ್ತಿ ಹೇಗೆ ಆ ರಾಜರಲ್ಲಿತ್ತು ಅನ್ನೋ ಕಥೆಯಲ್ಲಿ. 3ನೇದು ನಮ್ಮ ಸಂಸ್ಕೃತಿ ಇದೆಯಲ್ಲ, ಕುಟುಂಬ ಪದ್ಧತಿ ಮತ್ತು ವರ್ಣಾಶ್ರಮ ಪದ್ಧತಿ. ಆ ಸಂಸ್ಕೃತಿಯ ಬಿಂದುಗಳು ಯಾವುದಿದೆ ಅನ್ನೋದನ್ನ ಈ ಕಥಾ ದ್ವಾರ ನಿಮಗೆ ಹೇಳಬೇಕು ಅಂತ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಕಥೆಯಲ್ಲಿ ಆರಂಭದಲ್ಲಿ ಹಿಂದಿನ ಕಥಾ ಪ್ರಸಂಗ ಮನ್ವಂತರಗಳ ಕಾಲಗಳನ್ನು ವಿಸ್ತಾರವಾಗಿ ಹೇಳಿದ್ದಾಯಿತು. ಈಗ ಪರಮಾತ್ಮನ ಅನಂತವಾದ ಶಕ್ತಿಗಳನ್ನು ಕೇಳಬೇಕು. ಭಗವಂತ ಸರ್ವಾತ್ಮನಾಗಿ ಸಕಲ ಚರಾಚರಗಳಲ್ಲಿ ತನ್ನ ಸ್ವರೂಪವನ್ನು ತೋರಿಸ್ತಾ ತನ್ನ ಅದ್ಭುತವಾದ ಶಕ್ತಿಗಳನ್ನು ಗುಣಗಳನ್ನು ತೋರಿಸ್ತಾ ಇದ್ದಾನೆ. ಆ ಅನಂತ ವೀರ್ಯನಾದ ಪರಮಾತ್ಮನ ಗುಣಗಳನ್ನು ನಾನು ಕೇಳಬೇಕು ಅಂತ ಹೇಳಿ ಪ್ರಾರಂಭ ಮಾಡ್ತಾ ಇದ್ದಾನೆ. ಪರೀಕ್ಷಿತ್ ಮಹಾರಾಜ ಶುಕ ಮಹಾಮುನಿಗಳನ್ನು ಪ್ರಶ್ನೆ ಮಾಡ್ತಾ ಇದ್ದಾನೆ. ಸತ್ಯವ್ರತ ಅಂತ ಒಬ್ಬ ರಾಜರ್ಷಿ ಹಿಂದೆ ದ್ರವಿಡ ದೇಶದಲ್ಲಿದ್ದ ಅಂತ. ದ್ರವಿಡ ದೇಶ ಅನ್ನೋದನ್ನು ನಮ್ಮ ದಕ್ಷಿಣ ಭಾರತದಲ್ಲಿ ತಮಿಳುನಾಡು, ಕರ್ನಾಟಕ, ಆಂಧ್ರ, ಕೇರಳ ಈ 4 ದ್ರವಿಡ ದೇಶ ಅಂತ ಕರೀತಾರೆ. ಆ ದ್ರವಿಡ ದೇಶದಲ್ಲಿ ಸತ್ಯವ್ರತ ಅಂತ ಒಬ್ಬ ರಾಜ ಹಿಂದಿನ ಕಲ್ಪದಲ್ಲಿದ್ದ. ಅವನು ಬಹಳ ಉಪಾಸನೆಯನ್ನು ಮಾಡ್ತಾ ಇದ್ದ. ತುಂಬ ಉಪಾಸನೆಯನ್ನು ಮಾಡಿ ಭಗವಂತನಲ್ಲಿ ನಿರಂತರವಾಗಿ ನಿರಂತರವಾಗಿ ಸೇವೆ ಮಾಡ್ತಾ ಇದ್ದಾಗ ಆ ಉಪಾಸನಾ ಫಲವ ಇದೆಯಲ್ಲ, ಅದು ಪರಮಾತ್ಮ 2 ವಿಧವಾಗಿ ಕೊಡ್ತಾನೆ. ಒಂದು ಬ್ರಹ್ಮಲೋಕಕ್ಕೆ ಹೋಗಿ ಅಲ್ಲಿ ಬ್ರಹ್ಮನ ಜೊತೆಯಲ್ಲಿ ಪುನಃ ಪರಮಾತ್ಮನ ಜ್ಞಾನವನ್ನು ಪಡ್ಕೊಳ್ಳೋದು ಒಂದು ಕ್ರಮ. ಅಥವಾ
ದೇವತಾ ಸ್ವರೂಪರಾಗಿಯೋ ಆಧಿಕಾರಿಕ ಪುರುಷರಾಗಿಯೋ ಹುಟ್ಟುತ್ತಾರೆ. ಈ ಸತ್ಯವ್ರತ ಎಂಬ ರಾಜರ್ಷಿ ಹಿಂದಿನ ಕಲ್ಪದಲ್ಲಿ ಉಪಾಸನೆ ಮಾಡಿ ಪರಮಾತ್ಮನ ಆರಾಧನೆ ಮಾಡಿದ್ರಿಂದ ಅವನೇ ವಿವಸ್ವಂತನ ಮಗನಾಗಿ ವೈವಸ್ವತ ಮನುವಾಗಿ ಹುಟ್ಟಿದ್ದಾನೆ. ಅವನಲ್ಲಿ ಬಹಳ ಮಕ್ಕಳು ಉಂಟಾಗತ್ತೆ. ಅದರಲ್ಲಿ ಇಕ್ಷ್ವಾಕು ವಂಶ ಅಂತ ಸೂರ್ಯವಂಶ, ಈ ಕಡೆಯಲ್ಲಿ ಚಂದ್ರವಂಶದ ಮಕ್ಕಳು ಇದ್ದಾರೆ, ಬುಧ, ಪುರೂರವ. ಅಲ್ಲಿ ಕೃಷ್ಣನ ವಂಶ ಚಂದ್ರನ ವಂಶ, ರಾಮನ ವಂಶ ಸೂರ್ಯವಂಶ. ಇಬ್ಬರು ಒಂದೊಂದು 2 ಸಲವೂ ಪರಮಾತ್ಮನೇ 2 ವಂಶದಲ್ಲೂ ಅವತಾರ ಮಾಡಿದ್ದಾನೆ. ಈಗ ಈ ಇಕ್ಷ್ವಾಕು ವಂಶದ ರಾಜರ ಕಥೆಯನ್ನು, ಸೂರ್ಯವಂಶದ ರಾಜ ಕಥೆಯನ್ನು ನಾನು ಮುಂದಿಡಬೇಕಾಗಿದೆ. ಅದರಲ್ಲಿ ನಿತ್ಯವೂ ಪರಮಾತ್ಮನ ಸೇವೆಯನ್ನು ಮಾಡುವ ರಾಜರ್ಷಿಗಳ ಕಥೆಯನ್ನು ಕೇಳಬೇಕು. ಯಾಕೆಂದರೆ ಪರಮಾತ್ಮನ ಕಥೆಯನ್ನು ಶ್ರವಣ ಮಾಡುವ ಕಾಲದಲ್ಲೇ ಪಾಪ ಹೋಗುತ್ತೆ, ಮುಂದಕ್ಕೆ ಪುಣ್ಯೋದಯವಾಗತ್ತೆ, ಜೀವನದಲ್ಲಿ ಭಕ್ತಿಯನ್ನು ಮೂಡ್ಕೊಳ್ಳುತ್ತೆ. ಈ ಎಲ್ಲ ಫಲವೂ ಕೂಡ ಭಗವಂತನ ಕಥಾಶ್ರವಣದಲ್ಲಿ ಇರೋದ್ರಿಂದ ಆ ಪರಮಾತ್ಮನ ಕಥೆಯನ್ನು ನಾವು ಕೇಳಬೇಕು. ಶುಕ ಮಹಾಮುನಿಗಳೇ, ಆ ರಾಜರ್ಷಿ ವಂಶದ ಕಥೆಯನ್ನು ತಾವು ಹೇಳಬೇಕು. ಹಿಂದಾದ ರಾಜರು, ಈಗಿರೋ ರಾಜರು, ಮುಂದೆ ಬರೋ ರಾಜರು ಅಂತ. ಈ ಯೋಗೀಶ್ವರರಿಗೆ ತ್ರೈಕಾಲಿಕ ವಿದ್ಯೆ, ಭೂತ ಭವ್ಯ ಭವತ್ ಪ್ರಭು ಅಂತ ಪರಮಾತ್ಮನೇ ಹೇಳಿದಾಗೆ ಆ ಶುಕ ಮಹಾಮುನಿಗಳಿಗೆ ಹಿಂದಿನ ರಾಜರ ಚರಿತ್ರೆಯೂ ಗೊತ್ತು, ಆಗಿನ ಕಾಲದಲ್ಲಿ ಇದ್ದವರು ಗೊತ್ತು, ಮುಂದಕ್ಕೆ ಬರೋರು ಗೊತ್ತು. ಈಗ ಇಂದಿನ ಮುಂದಿನ ಎಲ್ಲ ರಾಜರ ಚರಿತ್ರೆಯನ್ನು ನಾವು ಕೇಳಬೇಕು, ನಾವು ತಿಳಿಸ್ಬೇಕು ಅಂತ ಹೇಳಿ ಪರೀಕ್ಷಿತ್ ಮಹಾರಾಜ ಶುಕ ಮಹಾಮುನಿಗಳನ್ನು ರಾಜವಂಶದ ಕಥೆಯನ್ನು ಹೇಳಬೇಕು ಅಂತ ಪ್ರಶ್ನೆ ಮಾಡಿದ್ದಾನೆ. ಅದಕ್ಕೆ ಪರೀಕ್ಷಿತ ಶುಕ ಮಹಾಮುನಿಗಳು ಉತ್ತರವನ್ನು ಹೇಳ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ ಕಥೆ. ಕೆಲವು ಕಥೆಯಲ್ಲಿ ಕೆಲವು ಅಂಶವನ್ನು ಹೇಳ್ತಾರೆ, ಎಲ್ಲೂ ಹೇಳೋಕ್ಕಾಗಲ್ಲ. ಶ್ರೂಯತಾಂ ಮಾನವೋ ವಂಶಗ ಪ್ರಾಚುರ್ಯೇಣ ಪರಂತಪ ನ ಶಕ್ಯತೆ ವಿಸ್ತರತೋ ವಕ್ತುಂ ವರ್ಷಶತೈರಪಿ ಪರಾವರೇಷಾಂ ಭೂತಾನಾಂ ಆತ್ಮಾಯಗ ಪುರುಷಃ ಪರಗಾ ಸ ಏವಾಸೀದಿದಂ ವಿಶ್ವಂ ಕಲ್ಪಾಂತೇನ್ಯನ್ನ ಕಿಂಚನ ತಸ್ಯ ನಾಭೇಗೆ ಸಮಭವತ್ ಪದ್ಮಕೋಶೋ ಹಿರಣ್ಮಯಗಾ ತಸ್ಮಿನ್ ಯಜ್ಞೆ ಮಹಾರಾಜ ಸ್ವಯಂಭೋ ಚತುರಾನನಗಾ. ಈಗ ಮನುವಂಶದ ಕಥೆಯನ್ನು ಹೇಳಬೇಕು. ನಾನು ಅಲ್ಲಲ್ಲೇ ಕೆಲವು ರಾಜರ ಕಥೆಯನ್ನು ಹೇಳ್ತೇನೆ, ಅಷ್ಟೂ ರಾಜರ ಕಥೆಯನ್ನು ಹೇಳೋಕೆ ಸಾಧ್ಯವಿಲ್ಲ. ಆದ್ದರಿಂದ ವಿಸ್ತಾರವಾಗಿ 3 ವರ್ಷ ಕೊಟ್ಟರು ಈ ಕಥೆ ಮುಗಿಯೋದಿಲ್ಲ. ಈಗ ಆರಂಭ ಮಾಡ್ತಾ ಇರೋ ಕಥೆ ಮೊಟ್ಟಮೊದಲು ಪರಮಾತ್ಮ ಮುಂದೆ ಬರುವ ಪ್ರಪಂಚಕ್ಕೂ, ಹಿಂದೆ ಕಳೆದ ಪ್ರಪಂಚಕ್ಕೂ, ಈಗಿರುವ ಪ್ರಪಂಚಕ್ಕೂ ಅವನೇ ಸ್ವಾಮಿ, ಅವನೇ ಪರಮಪುರುಷ, ಅವನಲ್ಲೇ ಎಲ್ಲ ಅಡಗವಾಗಿತ್ತು. ಯಾವಾಗ ಕಲ್ಪಾಂತದಲ್ಲಿ ಎಲ್ಲವೂ ಅಡಗವಾಗಿತ್ತೋ ಅಂಥ ಪರಮಾತ್ಮನ ಮಧ್ಯದಿಂದ, ನಾಭಿ ಕಮಲದಿಂದ ಹಿರಣ್ಯಗರ್ಭ ವಿರಾಟ್ ಪುರುಷ ಅವರು ಹುಟ್ಟಿದರು. ಆ ವಿರಾಟ್ ಪುರುಷನ ಮುಖದಲ್ಲಿ 4 ವೇದಗಳು ಇದ್ದವು. 4 ಮುಖಕ್ಕೋಸ್ಕರ 4 ವೇದಗಳು ಇದ್ದವು. ಆ ವಿರಾಟ್ ಪುರುಷನಿಂದ ಮುಂದೆ ಯಾರ್ಯಾರು ಹುಟ್ಟಿದವು ರಾಜರು ಅಂತ ಹೇಳ್ತಾ ಇದ್ದಾರೆ. ಮರೀಚಿರ್ಮನಸಸ್ತಸ್ಯ ಜಜ್ಞೆ ತಸ್ಯಾಪಿ ಕಶ್ಯಪಃ ದಾಕ್ಷಾಯಣ್ಯಾಂ ತತೋದಿತ್ಯಾಂ ವಿವಸ್ವಾನಭವತ್ಸುತಃ ತತೋ ಮನುಶ್ರಾದ್ದದೇವಃ ಸಂಜ್ಞಾಯಾಮಾಸ ಭಾರತ ಶ್ರದ್ಧಾಯಾಂ ಜನಯಾಮಾಸ ದಶಪುತ್ರಾನ್ ಸ ಆತ್ಮವಾನ್ ಇಕ್ಷ್ವಾಕುಃ ನೃಗ ಶರ್ಯಾತಿ ದಿಷ್ಟಧೃಷ್ಟಕರುಷಕಾನ್ ನರಿಷ್ಯಂತಂ ಪ್ರಶದ್ಧಂಚ ನಾಭಗಂಚ ಕವಿಂ ವಿಭುಗೋ. ಈಗ ಮರೀಚಿ ಎನ್ನುವಂಥ ಮಹರ್ಷಿ ಆ ಸಪ್ತರ್ಷಿಗಳಲ್ಲಿ ಒಬ್ಬವನು. ಅವನು ಪರಮಾತ್ಮನ ಹಿರಣ್ಯಗರ್ಭನ ಮನಸ್ಸಿನಲ್ಲೇ ಹುಟ್ಟಾಗಿಲ್ಲ. ಅಂದರೆ ಅಲ್ಲಿ ದಂಪತಿಗಳ ಸೃಷ್ಟಿ ಇಲ್ಲ, ಮಾನಸ ಸೃಷ್ಟಿ. ಹಿರಣ್ಯಗರ್ಭನ ಮನಸ್ಸಿನಿಂದ ಮರೀಚಿ ಋಷಿ ಹುಟ್ಟಿದ್ದಾನೆ. ಆ ಮರೀಚಿಯಿಂದ ಕಶ್ಯಪರು ಹುಟ್ಟಿದ್ದಾರೆ. ಕಶ್ಯಪನಿಗೆ ಅದಿತಿಯನ್ನು ದಕ್ಷ ಬ್ರಹ್ಮ ಕೊಟ್ಟ. ಆ ದಕ್ಷ ಬ್ರಹ್ಮನ ಮಗಳಾದ ಅದಿತಿಗೂ
ದಕ್ಷಿಣ ಬ್ರಹ್ಮಣಾದ ದಾಕ್ಷಾಯಿಣಿ. ದಾಕ್ಷಾಯಿಣಿ ಅಂದರೆ ಪಾರ್ವತಿಗೂ ನಾವು ಹೇಳ್ತೀವಿ. ಅದಿತಿಯು ದಕ್ಷಿಣ ಮಗಳೇ ಆದ್ದರಿಂದ ದಕ್ಷಪುತ್ರಿಯರಷ್ಟೂ ಕೂಡ ದಕ್ಷಸ್ಯ ಅಪತ್ಯಾನಿ ಪುಮಾಂಸಃ ಸ್ತ್ರೀಯ ಅಪತ್ಯಾನಿ ಸ್ತ್ರೀಯ ದಾಕ್ಷಾಯಿಣ್ಯ ಅಂತ ಆಗುತ್ತೆ. ಹೀಗೆ ದಾಕ್ಷಾಯಿಣಿಯಾದ ಅತಿಥಿಯಲ್ಲಿ ವಿವಸ್ವಂತ ಹುಟ್ಟಿದ. ಯಾರೋ ವಿವಸ್ವಾನ್ ಅಭವತ್, ಸೂರ್ಯ ಮಗನಾಗಿ ಹುಟ್ಟಿದ. ಅದಿತಿಯಲ್ಲಿ ಆ ಮೃತಾಂಡನಾದಂಥ ಒಂದು ಹೊಟ್ಟೆಯಿಂದ ಮಾರ್ತಾಂಡ ಹುಟ್ಟಿದ ಅಂತ ವೇದದಲ್ಲಿ ಕಥೆ ಇದೆ. ಅದಿತಿ ಪುತ್ರಕಾಮ ಸಾಧ್ಯೇಭ್ಯೋ ದೇವೇಭ್ಯೋ ಬ್ರಹ್ಮೋದನಮಪಚತ ಅಂತ ಆ ಸಾಧ್ಯ ದೇವತೆಗಳಿಗೆ ಬ್ರಹ್ಮೋದನವನ್ನು ಮಾಡಿದಾಗ ತಸ್ಯ ಉಚ್ಛೇಷಣಂ ಅದದು ಉಳಿದ ಅನ್ನವನ್ನು ಕೊಟ್ಟರು ಅದಿತಿಗೆ. ಆ ಅದಿತಿ ಅದನ್ನು ತಗೊಂಡ ಮೇಲೆ ಅವನಿಗೆ ಮೊದಲು ಧಾತಾಚಾರಿ ಯಮಾಚ ಜಾಯೇತ, ಆದಮೇಲೆ ಎರಡನೇದು ಧಾತಾಚಾರ ಅಲ್ಲ ಎರಡನೇ ಕಡೆಯದು ಅಗುಂಶಿಷ್ಟ ವಯಸ್ಸು, ಮೂರನೇದು ಮಧ್ಯದ್ದು ಕಡೆಯದು ಇಂದ್ರಶ್ವಸಾಗಸ್ಯಾದ ನಾಲ್ಕನೇ ಸಾ ದ್ವಿತೀಯಮಪಚರ ತಸ್ಯ ಉಚ್ಛೇಷಣ ಮದದು ತತ್ರಾಷ್ಟ ತಸ್ಯ ಮಿತ್ರಶ್ಚ ವರುಣಶ್ಚ ಜಾಯೇತ. ಧಾತ ಅರಿಯಮ ಮಿತ್ರ ವರುಣ ಅಂಶ ಭಗ ಇಂದ್ರ ವಿವಸ್ವಂತ. ವಿವಸ್ವಂತನೇ ಕೊನೆಯವನು. 8 ಮಕ್ಕಳು ಅದಿತಿಗೆ. 8 ಜನರು ಮಹಾಶೂನರೇ. ಅದರಲ್ಲಿ ಮಾರ್ತಾಂಡ ಮಾತ್ರ ಭೂಲೋಕಕ್ಕೆ ಬಂದ, ಸೂರ್ಯ. ಬಾಕಿಯವರೆಲ್ಲ ದೇವಲೋಕದಲ್ಲಿದ್ದರು. ಈ ಮಾರ್ತಾಂಡನ ಮಗನೇ ಮುಂದೆ ವಿವಸ್ವನ ಮಗನೇ ವೈವಸ್ವತ ಮನು. ಆ ವೈವಸ್ವತ ಮನು ಇದಾನಲ್ಲ, ಅವನಿಗೆ ಶ್ರಾದ್ದದೇವ ಅಂತ ಹೆಸರು. ಆ ಶ್ರಾದ್ದದೇವನಿಗೆ ಸಂಜ್ಞಾ ಅನ್ನುವಂಥ ಪತ್ನಿ. ಈಗ ಯಾರು ಸಂಜ್ಞಾ ಅಂತ ಹೆಸರು ಇಟ್ಕೊಳ್ಳೋದಪ್ಪ, ಇಟ್ಕೊಂಡಿರ್ತಾರೋ ಏನೋ. ಸಂಜ್ಞಾ ಅನ್ನೋ ಪತ್ನಿಯಲ್ಲಿ ಶ್ರಾದ್ದದೇವನಿಗೆ ಮಕ್ಕಳು ಹುಡ್ತಾರೆ. ಆ ಸಂಜ್ಞೆಗೆ ಇನ್ನೊಂದು ಹೆಸರು ಶ್ರದ್ಧಾ. ಸಂಜ್ಞಾಯಾಂಶ, ಅವಳು ಬಹಳ ಶ್ರದ್ಧೆ ಇರೋದ್ರಿಂದ ಶ್ರದ್ಧಾ ಅನ್ನೋ ಹೆಸರು ಇದೆ. 10 ಮಕ್ಕಳು. ಯಾರಿಗೆ? ನೋಡಿ ಮಕ್ಕಳು ಎಷ್ಟಿರಬೇಕು ಅನ್ನೋದನ್ನ ಹಿಂದವ್ರು ಹೇಳ್ತಾ ಇದ್ದಾರೆ. ಇದರಲ್ಲಿ ಕುಟುಂಬದ 10 ಮಕ್ಕಳು ಒಳ್ಳೆ ಆತ್ಮವಂತರಾದ ಬಲಿಷ್ಠರಾದ ಮಕ್ಕಳು. ಅವರೇ ಸೂರ್ಯವಂಶದ ಪ್ರವರ್ತಕರು. ಇಕ್ಷ್ವಾಕು, ಮೃಗ, ಶರ್ಯಾತಿ, ದಿಷ್ಟ, ಧೃಷ್ಟ, ಪರುಷಕ, ನರಿಷ್ಯಂತ, ವೃಷಧ್ರ, ನಭಗ, ಕವಿ. 10 ಮಕ್ಕಳು ಅವನಿಗೆ. 10 ಜನರು ರಾಜರೇ. ಅಖಂಡ ಭೂಮಂಡಲವನ್ನು ಆಳುವಂಥ ರಾಜರು ಅವರು ಹುಟ್ಟಿದ್ದಾರೆ. ಆದರೆ ಅದರಲ್ಲಿ ಮನುವಿಗೆ, ಇಕ್ಷ್ವಾಕು ಮನುವಿಗೆ ಮಕ್ಕಳಿರಲಿಲ್ಲ. ಆ ಇಕ್ಷ್ವಾಕು ವಂಶಕ್ಕೆ ವಸಿಷ್ಠರೇ ಪುರೋಹಿತರು. ಪುರೋಹಿತರನ್ನು ಇಟ್ಕೊಂಡೇ ನಾವು ಎಲ್ಲ ಕೆಲಸವನ್ನು ಮಾಡೋದ್ರಿಂದ ಆ ಇಕ್ಷ್ವಾಕು ಮನು ಇದನ್ನಲ್ಲ, ಅವನು ಒಂದು ಯಜ್ಞವನ್ನು ಮಾಡ್ತಾನೆ. ಅಪ್ರಜಸ್ಯ ಮನೋಃ ಪೂರ್ವಂ ವಸಿಷ್ಠೋ ಭಗವಾನ್ ಕಿಲ ಮಿತ್ರಾವರುಣಯೋರಿಷ್ಟಿಂ ಪ್ರಜಾರ್ಥಂ ಅಕರೋತ್ ಪ್ರಭುಃ ತತ್ರ ಶ್ರದ್ಧಾ ಮನೋಃ ಪತ್ನಿ ಹೋತಾರಂ ಸಮಯಾಚತ ದುಹಿತರ್ಥಮುಪಾಗಮ್ಯ ಪ್ರಣಿಪತ್ಯ ಪಯೋವ್ರತ ಪ್ರೇಷಿತೋ ಅಧ್ವರ್ಯುಣಾ ಹೋತ ಧ್ಯಾಯಂಸ್ತತ್ಸು ಸಮಾಹಿತಃ ಹವಿಷಿ ವ್ಯಚರತ್ತೇನ ವಷಟ್ಕಾರಂ ಗೃಣನ್ ದ್ವಿಜಃ ಹೋತುಸ್ತದ್ವ್ಯಭಿಚಾರೇಣ ಕನ್ಯೇಲಾ ನಾಮ ಸಾ ಭವತ್ ತಾಂ ವಿಲೋಕ್ಯ ಮನುಪ್ರಾಹ ನಾತಿದೃಷ್ಟಮನಃ ಗುರುಂ. ಈಗ ಮುಂದಿನ ಮನುವಿಗೆ ಮಕ್ಕಳಿರಲಿಲ್ವಲ್ಲ, ಒಳ್ಳೆ ಮಗು ಆಗಬೇಕು ಅಂಥೇಳಿ ವಸಿಷ್ಠರ ಹತ್ರ ಹೋಗಿ 10 ಮಕ್ಕಳಾಗಿವೆ, ಆದರೂ ಇನ್ನೊಂದು ವಿಶೇಷವಾದ ಒಂದು ಮಕ್ಕಳು ಬೇಕು ಅಂತ ಪ್ರಾರ್ಥನೆ ಮಾಡ್ದ. ಗಂಡು ಮಗು ಆಗಬೇಕು, ಅಖಂಡ ಭೂಮಂಡಲವನ್ನು ಆಳುವಂಥ ಮಗು ಬೇಕು ಅಂತೇಳಿ ಮೈತ್ರಾವರ್ಣೇಷ್ಟಿ, ಮಿತ್ರಾವರ್ಣರ ಇಷ್ಟಿಯನ್ನು ಆರಂಭ ಮಾಡ್ತಾನೆ. ಆ ಇಷ್ಟಿ ಮಾಡುವಾಗ ಆ ಶ್ರದ್ಧಾ ಇದ್ದಲ್ಲ, ಇಷ್ಟಿ ಮಾಡುವಾಗ ನೋಡಿದಿರಲ್ಲ, ಹೋತರು ಪತ್ನಿ ಪಕ್ಕದಲ್ಲಿರ್ತಾರೆ, ಅಧ್ವರ್ಯು ಮುಂದೆ ದೂರದಲ್ಲಿರ್ತಾನೆ. ಅಧ್ವರ್ಯು ಪಕ್ಕದಲ್ಲಿ ಹಿಂದ್ಗಡೆ ಬ್ರಹ್ಮ, ಈ ಕಡೆ ಅಧ್ವರ್ಯು, ಬ್ರಹ್ಮ ಯಜಮಾನ ಒಟ್ಟಿಗೆ ಕೂತಿರ್ತಾರೆ. ಈ ಪತ್ನಿ ಏನು ಮಾಡಿದ್ದು, ಅವನಿಗೆ ಗಂಡು ಮಗು ಬೇಕಿತ್ತಲ್ಲ, ಇವಳಿಗೆ ಯಾಕೋ ಹೆಣ್ಣು ಮಗು ಬೇಕು ಅನಿಸ್ತು. ಗಂಡ ಹೆಂಡತಿಯರಲ್ಲಿ ಹೆಂಡತಿ ಹೆಣ್ಣು ಮಗು ಬೇಕು ಅಂತ ಅವಳು ತಿವಿದ್ಬಿಟ್ಲು. ಹೋತ್ರು ಸ್ತ್ರೀಂ ಎಂತದ ಪುಮಾನ್ ಪುತ್ರೋ ಜಾಯತೆ ವಿಂದತೆ ಇದೆಯಲ್ಲ, ಪುಮಾನ್ ಪುತ್ರ ಅಲ್ಲ, ಸ್ತ್ರೀಂ ಪುತ್ರಿ ಜಾಯತೆ, ಸ್ತ್ರೀ ಪುತ್ರಿ ಜಾಯತೆ ವಿಂದತೆ ಅಂತ ಹೇಳೋ ಮಂತ್ರ ನಾನು ಬದಲಾಯಿಸೋದು. ಆ ಹೋತರು ಹೆದರು ಬಿಟ್ಟ. ಹೆಂಡತಿ ಪಕ್ಕದಲ್ಲಿದ್ದವಳು ಹೆದರು ತಿವಿದು ಬಿಟ್ಲು ಇಲ್ವಾ, ಆಯಿತು ಅನ್ನೋ ಸುಮ್ಮನಿದ್ದ. ಅಲ್ಲಿ ಏನಾಗುತ್ತೆ ಯಜ್ಞದಲ್ಲಿ ಅಂದರೆ ಅಧ್ವರ್ಯು ವಷಟ್ಕಾರ ಮಾಡ್ತಾರೆ, ಹೋತರು ಮಂತ್ರ ಹೇಳ್ತಾರೆ. ಹೋತರು ಕೈಯಲ್ಲಿದೆ, ಯಜ್ಞದ ಫಲ ಯಾರ ಕೈಲಿದೆ?
ಹೋತೃವಿನ ಕೈಲಿದೆ. ಅಧ್ವರ್ಯು ಆಶ್ರಾವಯಾನ್ ಪ್ರೇಷಣೆ ಕೊಟ್ಟ, ಅಸ್ತು ಶ್ರೌಷ ಅಂತ ಹೇಳಿದ. ಯಜಾನ್ ಕೂಡಲೇ ಇವನ ಪತ್ನಿ ಹೇಳಿದ ಮಂತ್ರ ಹೇಳಿ, ಗಂಡು ಮಗು ಆಗುವ ಮಂತ್ರ ಬದಲಾಗಿ ಸ್ತ್ರೀ ಮಂತ್ರವನ್ನು ಬದಲಾಯಿಸಬೇಕು ಹೇಳಿಬಿಟ್ಟ. ಆಗ ಅವಳು ಕೇಳಿದ್ಲೋ ಇಲ್ವೋ, ಆಯಿತು ಅಧ್ವರ್ಯು ಯಜ್ಞ ಚೆನ್ನಾಗಿ ನಡೀತು ಅಂತೆಲ್ಲ ಸಂತೋಷಪಟ್ಟಿದ್ದಾರೆ. ಅವಳು ಗರ್ಭಿಣಿಯಾಗಿದ್ದಾಳೆ. ಹುಟ್ಟಿದ್ಲು ಇಳಾನ ಹೆಂಡತಿ ಹುಟ್ಟಿದ್ಲು, ಹೆಣ್ಣು ಮಗು ಹುಟ್ಟಿತು. ಇಳಾನ ಹೆಣ್ಣು ಮಗು ಹುಟ್ಟಿದ ಕೂಡಲೇ ರಾಜನಿಗೆ ಆಶ್ಚರ್ಯ. ನಮ್ಮ ಪುರೋಹಿತರು ಯಾವುದು ಇದುವರೆಗೆ ಮಾಡಿದ ಒಂದೂ ತಪ್ಪಲೇ ಇಲ್ಲ, ಇದು ಒಂದು ಯಾಕೆ ಹೀಗಾಯಿತು, ಗಂಡು ಮಗು ಆಗಬೇಕು ಅಂತ ಮಾಡ್ಕೊಂಡಿದ್ದೆ, ಹೆಣ್ಣು ಮಗು ಆಗ್ಬಿಡ್ತಲ್ಲ ಅಂಥೇಳಿ ವಸಿಷ್ಠರ ಆಶ್ರಮ ಹೋದವನು ರಾಜ. ಗುರುಗಳೇ, ನೀವು ಮಾಡಿರೋ ಇಷ್ಟಿಯಲ್ಲಿ ಹೀಗೆ ವ್ಯತ್ಯಾಸ ಆಗೋದುಂಟಾ, ಯಾಕೆ ಹೀಗಾಯಿತು, ನೀವು ಸರಿ ಮಾಡಬೇಕಾಗಿತ್ತು ಅಂತೇಳಿ ವಸಿಷ್ಠರನ್ನ ಪ್ರಶ್ನೆ ಮಾಡೋಣ. ಭಗವನ್ ಕಿಮಿದಂ ಜಾತಂ ಕರ್ಮವೋ ಬ್ರಹ್ಮವಾದಿನಾಂ ವಿಪರ್ಯಯಮಹೋ ಕಷ್ಟಂ ಮೈವಂ ಸ್ಯಾತ್ ಬ್ರಹ್ಮ ವಿಕ್ರಿಯಾ ಯೂಯಂ ಮಂತ್ರವಿದೋ ಯುಕ್ತಾಗ ತಪಸಾ ದಗ್ಧ ಕಿಲ್ಬಿಷಾಗ ಕುತಃ ಸಂಕಲ್ಪ ವೈಷಮ್ಯಂ ಅನೃತಂ ವಿಬುಧೇಷ್ವಿವ ತನ್ನಿಶಮ್ಯ ವಚಸ್ತಸ್ಯ ಭಗವಾನ್ ಪ್ರಪಿತಾಮಹಃ ಹೋತುರ್ವ್ಯತಿಕ್ರಮಂ ಜ್ಞಾತ್ವಾ ಬಭಾಷೆ ರವಿನಂದನಂ ಏತತ್ ಸಂಕಲ್ಪ ವೈಷಮ್ಯಂ ಹೋತುಸ್ತೆ ವ್ಯಭಿಚಾರತಃ ತಥಾಪಿ ಸಾಧಯಿಷ್ಯೇತೆ ಸುಪ್ರಜಾಸ್ತ್ವಂ ಸ್ವತೇಜಸಾ. ರಾಜ ವಸಿಷ್ಠರ ಆಶ್ರಮಕ್ಕೆ ಹೋಗಿ ವಿನಯದಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಪೂಜ್ಯರೇ, ತಾವು ಬ್ರಹ್ಮಜ್ಞಾನಿಗಳು, ನೀವು ಮಾಡಿರೋ ಕರ್ಮ ಸತ್ಯ ಸಂಕಲ್ಪರು, ಇದು ಯಾಕೆ ಹೀಗಾಯಿತು, ಇದುವರೆಗೂ ಆಗಿಲ್ಲ. ಋಷೀಣಾಂ ಪುನರಾಧ್ಯಾನ ವಾಚಮರ್ಥೋನುಧಾವತಿ, ಹೇಳಿದ ಹಾಗೆ ನಡಿಬೇಕು, ಬದಲೇ ಇಲ್ಲ. ನೀವು ಬ್ರಹ್ಮವಾದಿಗಳಾಗಿ ಈ ರೀತಿ ನಿಮ್ಮ ಮಾತು ವ್ಯತ್ಯಾಸವಾಯಿತು, ಗಂಡು ಮಗು ಆಗೋದು ಬಿಟ್ಟು ಹೆಣ್ಣು ಮಗು ಆಗ್ಬಿಡ್ತಲ್ಲ, ಯಾಕೆ ಹೀಗಾಯಿತು, ನಿಮ್ಮ ಮಂತ್ರದಲ್ಲಿ ಏನಾದರೂ ತೊಂದರೆ ಆಯಿತಾ, ನೀವೇನಾದ್ರು ತಪ್ಪು ಮಂತ್ರ ಹೇಳಿಬಿಟ್ರೆ ಸಾಧ್ಯವೇ ಇಲ್ವಲ್ಲ. ನಿಮ್ಮ ತಪಸ್ಸು, ನಿಮ್ಮ ಸಾಮರ್ಥ್ಯ, ಅಖಂಡವಾದ ಸಾಮರ್ಥ್ಯ ಎಲ್ಲೂ ತಪ್ಪೋದಿಲ್ಲ, ನೀವು ಈ ರೀತಿ ಮಾಡಿಸಿ ಇಷ್ಟಿ ಮಾಡಿಸಿ ಹೆಣ್ಣು ಮಗು ಆಗ್ಬಿಡ್ತಲ್ಲ ಅಂತ ಬಹಳ ನೊಂದುಕೊಂಡು, ನಿಮ್ಮ ಸಂಕಲ್ಪ ವ್ಯತ್ಯಾಸವಾಗಿದ್ದು ನೀವು ಈ ರೀತಿ ಅನೃತವಾಗಿ ಅಂದರೆ ಗಂಡು ಮಗು ಆಗತ್ತೆ ಅಂತ ಅಂದ್ಕೊಂಡಿದ್ದು ಹುಡುಗಿ ಹುಟ್ಟುಬಿಟ್ಲು, ಇದು ಯಾಕೆ ಹೀಗಾಯಿತು ಅಂತ ಕೇಳೋಣ. ಒಂದು ಸ್ವಲ್ಪ ಒಳಗೆ ಹೋಗಿ ಧ್ಯಾನಕ್ಕೆ ಹೋಗಿ ಆ ವಸಿಷ್ಠರು ಧ್ಯಾನ ಮಾಡ್ತಾ, ಯಜ್ಞದಲ್ಲಿ ಹೋದರೂ ಮಾಡಿರೋ ಕೆಲಸ ಇದು ಗೊತ್ತಾಗ್ತದೆ. ಹೋದರೂ ಕೂತ್ಕೊಂಡು ಮಂತ್ರವನ್ನು ಬದಲಾಯಿಸ್ಬಿಟ್ಟಿದ್ದಾನೆ. ಅವನಿಗೆ ಭಯ ಆಗ್ಬಿಟ್ಟಿದೆ. ಇದು ಈ ಥರ ಪತ್ನಿ ಭಯ ಬಹಳ ಜನಕ್ಕಿರುತ್ತೆ, ಅದು ಕಥೆ ಬರುತ್ತೆ. ಹೆದರಿ ಬಿಟ್ಟು ಮಂತ್ರವನ್ನೇ ವ್ಯತ್ಯಾಸ ಮಾಡಿಬಿಟ್ಟ. ಇದು ಏನಾಯಿತು, ಈಗೇನು ಮಾಡೋಕ್ಕಲ್ಲ, ಹುಟ್ಟಿರೋ ಹುಡುಗಿನ ಏನು ಮಾಡೋದು, ಹುಡುಗಿ ಹುಟ್ಟಿಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೂ ಕೂಡ ಆ ವಸಿಷ್ಠರ ಶಕ್ತಿ ಎಷ್ಟಿತ್ತು ಅಂದರೆ, ಆಯ್ತಪ್ಪ ಈಗ ಹುಟ್ಟಿದೆ ಹುಡುಗಿ, ನನ್ನ ಗಂಡು ಮಗುನ ಪ್ರಚಾರ ಮಾಡು, ನಾನು ಹುಡುಗಿನ ಗಂಡು ಮಾಡಿಬಿಡ್ತೀನಿ. ಇದೊಂದು ಕಥೆ ಎಷ್ಟು ಚೆನ್ನಾಗಿದೆ ಅಂದರೆ, ಸಂಕಲ್ಪ ವೈಷಮ್ಯ ಹೋತೃವಿನಿಂದ ಆಯಿತು, ಆದರೂ ನಾನು ಅದನ್ನು ಸರಿಯಾಗಿ ನಿನ್ನ ಇಷ್ಟಕ್ಕೆ ತಕ್ಕ ಹಾಗೆ ಬದಲಾಯಿಸ್ಕೊಡ್ತೇನೆ ಅಂತೇಳಿ ನಿಶ್ಚಯ ಮಾಡಿ ಅವರು ಏನು ಮಾಡಿದರು ವಸಿಷ್ಠರು. ಏವಂ ವ್ಯವಸಿತೋ ರಾಜನ್ ಭಗವಾನ್ ಸಮಗಾಯಶಾಯ ಅಸ್ತೌಷೀದಾದಿ ಪುರುಷಂ ಇಲಾಯಾಗ ಪುಂಸ್ತ್ವಕಾಮ್ಯಯ ತಸ್ಮೈ ಕಾಮವರಂ ತುಷ್ಟೋ ಭಗವಾನ್ ಹರಿರೀಶ್ವರಃ ತುಷ್ಟಃ ದದಾವಿಲಾಭವತ್ತೇನ ಸುದ್ಯುಮ್ನಃ ಪುರುಷ ಋಷಭಃ. ಹೀಗೆ ವಸಿಷ್ಠರು ನಿಶ್ಚಯ ಮಾಡಿ ಆ ಪರಮಾತ್ಮನ ಆರಾಧನೆ ಮಾಡಬೇಕು ಅಂತ ಹೇಳಿ ಸಹಸ್ರ ಆವೃತ್ತಿಯಾಗಿ ಪುರುಷ ಸೂಕ್ತವನ್ನು ಜಪ ಮಾಡಿ ನಾರಾಯಣನನ್ನು ಪ್ರಾರ್ಥನೆ ಮಾಡಿದರು. ನೀನು ಯಜ್ಞಪುರುಷರಾದ ನಾನು ನಿನಗೆ ಆರಾಧನೆ ಮಾಡಿದ್ದರೆ ನೀನು ಬದ್ದಾಗಿದೆ ಅಂದರೆ ಹೇಗೆ, ನೀನು ಸರಿ ಮಾಡಿಕೊಡು ಅಂತ ಹೇಳಿ ಪರಮಾತ್ಮ ಆಯ್ತಪ್ಪ ನಾವು ಗಂಡಾಗಲಿ ಅಂತೇಳಿ ಪರಮಾತ್ಮನೇ ಅನುಗ್ರಹ ಮಾಡಬೇಕು. ಈಗ ಹುಟ್ಟಿರೋಳು ಹುಡುಗಿ, ಆದರೆ ಕಾಮವಾದ ಇಷ್ಟಾರ್ಥವಾದ ವರವನ್ನು ಪರಮಾತ್ಮ ಕೊಟ್ಟದ್ರಿಂದ ಆ ಸುದ್ಯುಮ್ನ ಅನ್ನುವಂಥ ಹುಡುಗನಾದ. ಈಗ ಹುಟ್ಟಿದಾಗ ಆಮೇಲೆ ಬೆಳೆದ ಮೇಲೆ ಏನಾದವಳು ಸುದ್ಯುಮ್ನ ಅಂತ ಆದಳು. ಸುದ್ಯುಮ್ನ ಬೆಳೆದ, ಗಂಡಾಗೇ ಬೆಳೆದು ಸ್ವಲ್ಪ 14-15 ವರ್ಷ ಆಗಿದೆ.
ಎಲ್ಲ ಸ್ನೇಹಿತರ ಜೊತೆ ರಾಜರ ಜೊತೆಯಲ್ಲಿ ಆಟವಾಡ್ತಾ ಕುದುರೆ ಸವಾರಿ ಮಾಡ್ದ. ಎಲ್ಲಿಗೆ ಹೋದ ಕುದುರೆಯಲ್ಲಿ ಒಂದು ಕಥೆ ಇದೆ. ಸಏಕದಾ ಮಹಾರಾಜ ವಿಚರನ್ ಮೃಗಯಾಂ ವನೆ ಮೃತಃ ಕತಿಪಯಾಮಾತ್ಯೈಃ ಅಶ್ವಮಾರುಹ್ಯ ಸೈಂಧವಂ ಪ್ರಗೃಹ್ಯ ರುಚಿರಂ ಚಾಪಂ ಶರಾಂಶ್ಚ ಪರಮಾದ್ಭುತಾನ್ ದಂಶಿತೋನುಮೃಗಂ ವೀರೋ ಜಗಾಮ ದಿಶಮುತ್ತರಾಂ ಸಕುಮಾರೋ ವನಂ ಮೇರೋಗೋ ಅಧಸ್ತಾತ್ ಪ್ರವಿವೇಶಗ ಯತ್ರಾಸ್ತೆ ಭಗವಾನ್ ಛರ್ವಗ ರಮಮಾಣಗ ಸಹೋಮಯ ತಸ್ಮಿನ್ ಪ್ರವಿಷ್ಟ ಏವಾಸೌ ಸುದ್ಯುಮ್ನಃ ಪರವೀರಗ ಅಪಶ್ಯತ್ ಸ್ತ್ರಿಯಮಾತ್ಮಾನಂ ಅಶ್ವಂಚ ಬಡವಾಂ ನೃಪ ತಥಾ ತದನುಗಾಃ ಸರ್ವೇ ಆತ್ಮಲಿಂಗ ವಿಪರ್ಯಯಂ ದೃಷ್ಟ್ವಾ ವಿಮನಸೋ ಭೂವನ್ ವೀಕ್ಷಮಾಣಾಗ ಪರಸ್ಪರಂ. ಸುದ್ಯುಮ್ನ ರಾಜಕುಮಾರ ತನ್ನ 15 ಜನ ಸ್ನೇಹಿತರನ್ನು ಕರ್ಕೊಂಡು ಒಂದು ಒಳ್ಳೆ ಬೇಟೆ ಆಡಬೇಕು ಹೋಗೋಣ ಅಂತ. ರಾಜರಲ್ಲಿ ಬೇಟೆ ಆಡಕ್ಕೆ ಹೋಗೋದು ಒಂದು ವಿಶೇಷ, ಅದು ಪರಾಕ್ರಮವನ್ನು ತೋರಿಸೋದು. ಹಾಗಾಗಿ ಅವರೆಲ್ಲರೂ ಕೂಡ ಸಿಂಧು ದೇಶದ ಕುದುರೆ, ಸಾಮಾನ್ಯ ಅಲ್ಲ, ಬಹಳ ಎತ್ತರ ಅದು. ಆ ಪಂಜಾಬಲ್ಲಿರೋ ಕುದುರೆ ಇದೆಯಲ್ಲ, ತುಂಬ ಹೈಟು, ಬಹಳ ಕಷ್ಟ ಅದನ್ನು ಕಂಟ್ರೋಲ್ ಮಾಡೋದು. ಅಂತಹ ಸೈಂಧವ ಅಶ್ವವನ್ನು ಹತ್ತಿಕೊಂಡು ಒಂದಷ್ಟು ಹುಡುಗರು 15 ಜನ ಹುಡುಗರನ್ನು ಕರ್ಕೊಂಡು ಹೊರಟವನಿಗೆ ಯಾವಾಗಲೂ ಸುತ್ತವರಿಗೆ ಇಷ್ಟೇ ದೂರ ಸುತ್ತಬೇಕು ಅಂತಿಲ್ಲ, ಎಲ್ಲ ಕಡೆನೂ ಹೋಗಬೇಕು ಅಂತೇಳಿ ಒಳ್ಳೆಯ ಒಂದು ಧನುಸ್ಸನ್ನು ತಗೊಂಡು ಬಾಣವನ್ನು ತಗೊಂಡು ಬೇಟೆ ಆಡ್ತಾ ಉತ್ತರ ದಿಕ್ಕಿನಲ್ಲಿ ಹೋಗ್ಬಿಟ್ಟ. ಅಯೋಧ್ಯೆಯಿಂದ ಉತ್ತರ ದಿಕ್ಕಿಗೆ ಹೋಗ್ತಾ ಮೇರು ಪರ್ವತದ ಹತ್ರಕ್ಕೆ ಹೋಗ್ಬಿಟ್ಟಾರೆ. ಸ್ವಲ್ಪ ಅಲ್ಲ, ಅಲ್ಲಿ ಮೇರು ಪರ್ವತ ಎಲ್ಲಿದೆ ನಮ್ಗೆ ಕೇಳಬೇಡಿ. ಒಟ್ಟು ಮೇರು ಪರ್ವತದ ಹತ್ತಿರಕ್ಕೆ ಹೋದಾಗ ಅಲ್ಲಿ ಏನಾಯಿತು ಅಂದರೆ, ಅಲ್ಲಿ ಪರಮಶಿವ ಉಮೆಯ ಜೊತೆಯಲ್ಲಿ ಯಾವಾಗಲೂ ಏಕಾಂತದಲ್ಲಿ ಇರ್ತಾ ಇದ್ದ. ಪರಮಶಿವ ಪಾರ್ವತಿಯ ಜೊತೆಯಲ್ಲಿ ಎಲ್ಲಿ ಏಕಾಂತದಲ್ಲಿ ಸಂತೋಷ ಪಡ್ತಾ ಇದ್ದೋ ಆ ಜಾಗಕ್ಕೆ ಹೋದರು. ಶಿವನ್ ಕಂಡಿಲ್ಲ ಅವರು, ಶಿವನ ದರ್ಶನವೂ ಇಲ್ಲ, ಪಾರ್ವತಿ ದರ್ಶನವೂ ಇಲ್ಲ. ಒಂದು ದೊಡ್ಡ ಕಾಡು, ಆ ಕಾಡಿನಲ್ಲಿ ಎಲ್ಲಿ ಪಾರ್ವತಿ ಪರಮೇಶ್ವರರು ಸಂತೋಷವಾಗಿರ್ತಾರೋ ಆ ಜಾಗಕ್ಕೆ ಹೋದ್ರಪ್ಪ. ಹೋದ ಕೂಡಲೇ ಅಷ್ಟು ಜನ ಹೆಣ್ಣ, ಒಬ್ಬ ಅಲ್ಲ, ಹೋದವರು ಅಷ್ಟು ಜನ, ಬರೀ ಹೋದವರು ಅಷ್ಟೇ ಅಲ್ಲ, ಆ ಕುದುರೆಗಳು ಹೆಣ್ಣು ಕುದುರೆಗಳು. ಇದೇನಪ್ಪ ಮುಖ ನೋಡ್ತಾರೆ, ಎಲ್ಲ ಹೆಣ್ಣು. ಆತ್ಮಲಿಂಗ ವಿಪರ್ಯ ನೋಡಿದ್ರು. ಈಗೇನು ಮಾಡೋದು, ವಾಪಸ್ ಊರಿಗೆ ಹೋಗೋ ಹಾಗಿಲ್ಲ, ಅಲ್ಲಿ ಉಳ್ಕೊಳ್ಳೋ ಹಾಗಿಲ್ಲ. ಈ ಸುದ್ದಿಮ್ನು ಹುಡುಗಿಯಾದ, ಆ ಜೊತೆಗೆ ಬಿದ್ದವರು 15 ಜನ ಅವರು ಹುಡುಗಿಯರಾದರು. ಹೀಗಾಗಿ ಎಲ್ಲರೂ ಆ ಕುದುರೆ ಹೆಣ್ಣಾದರೆ ವಡವ ಅಂತ ಹೆಸರು, ಅಶ್ವ ವಡವ ಅಂತ. ಆ ವಡವ ರೂಪವಾದ ಹೆಣ್ಣು ಕುದುರೆ, ಆ ಮೇಲೆ ಕೂತಿರೋ ರಾಜಕುಮಾರಿಯರಾಗ್ಬಿಟ್ಟಿದ್ದಾರೆ. ಆ ಇವರು ಸುದ್ದಿಮ್ನೂ ಹೆಣ್ಣಾಗ್ಬಿಟ್ಟಿದ್ದಾನೆ. ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರು. ಈಗ ಪರೀಕ್ಷಿತ್ ಮಹಾರಾಜ ಒಂದು ಪ್ರಶ್ನೆ ಮಾಡ್ತಾನೆ, ಸ್ವಾಮಿ ಆ ಕಾಡಿಗೆ ಹೋದಾಗ ಯಾಕೆ ಹೀಗಾಯ್ತು? ಕಥಮೇವಂ ಗುಣೋ ದೇಶಗ ಕೇನ ವಾ ಭಗವನ್ ಕೃತಗ ಪ್ರಶ್ನಮೇನಂ ಸಮಾಚಕ್ಷ್ವ ಪರಂ ಕೌತೂಹಲಂ ಹಿನಗ. ಶ್ರೀಶುಕ ಉವಾಚ ಏಕದಾ ಗಿರಿಶಂ ದ್ರಷ್ಟುಂ ಋಷಯಸ್ತತ್ರ ಸೋಮ್ರತಾಗ ದಿಶೋ ವಿತಿಮಿರಾಭಾಸಾಗ ಕುರ್ವಂತಃ ಸಮುಪಾಗಮನ್ ತಾನ್ ವಿಲೋಕ್ಯಾಂಬಿಕಾ ದೇವಿ ವಿವಾಸಾವ್ರೀಡಿತಾ ವೃಷಂ ಭರ್ತುರಂಕಾತ್ ಸಮುತ್ಥಾಯ ನೀವೀವಾಶ್ವಥ ಪರ್ಯಥಾತ್ ಋಷಯೋಪಿ ತಯೋರ್ವೀಕ್ಷ್ಯ ಪ್ರಸಂಗಂ ರಮಮಾಣಯೋಗೋ ನಿವೃತ್ತಾಗ ಪ್ರಯಯೋಸ್ತಸ್ಮಾತ್ ನರನಾರಾಯಣಾಶ್ರಮಂ ತದಿದಂ ಭಗವಾನಾಗ ಪ್ರಿಯಾಯಾ ಪ್ರಿಯಕಾಮ್ಯಯ ಸ್ಥಾನಂ ಯಃ ಪ್ರವಿಶೇದೇತತ್ ಸವಯೋಷಿತ್ ಭವೇದಿತಿ. ಪರೀಕ್ಷಿತ್ ಮಹಾರಾಜ ಯಾಕೆ ಕಾಡಿನ ಭಾಗಕ್ಕೆ ಹೋದ ಕೂಡಲೇ ಬರ್ಮುಡ ಟ್ರೇಳ ಮೇಲೆ ಹೋದ ಕೂಡಲೇ ಎಲ್ಲ ಒಳಗೆ ಹೋಗುತ್ತಲ್ಲ, ಯಾಕೆ ಹೀಗಾಯಿತು, ಯಾಕೆ ಅಂತ ಕೇಳಿದ. ಆಗ ಶುಕಮಹಾಮನ್ ಹೇಳ್ತಾರೆ, ಒಮ್ಮೆ ಏನಾಯಿತು, ಪರಮೇಶ್ವರ ಅವನ್ನ ನೋಡಬೇಕು ಅಂತ ಋಷಿಗಳೆಲ್ಲ ಹೋದರು.
ಶಿವನ ಜಾಗಕ್ಕೆ ಹೋಗ್ತಾ ಇದ್ದಾರೆ. ಎಲ್ಲ ಕಡೆಯಿಂದಲೂ ಹೋಗ್ತಾ ಇದ್ದಾರೆ. ಅಲ್ಲೆಲ್ಲ ಆ ಋಷಿಗಳ ತೇಜಸ್ಸಿನಿಂದ ಆ ಜಾಗವೆಲ್ಲ ಒಳ್ಳೆ ಬೆಳ್ಳಗೆ ಹೊಡಿತಾ ಇದೆ. ಅವರೆಲ್ಲ ಬಂದವರು ನೋಡ್ತಾರೆ. ಪಾರ್ವತಿ ಪರಮೇಶ್ವರರು ಸಂತೋಷವಾಗಿದ್ದಾರೆ. ಇಬ್ಬರು ಕೂಡ ಆಲಿಂಗನ ಮಾಡ್ಕೊಂಡಿದ್ದಾರೆ. ಪಾರ್ವತಿ ಪರಮೇಶ್ವರ ಎರಡೂ ಬೇರೆ ಅಲ್ಲೇ ಅಲ್ಲ, ಒಬ್ಬರೇ ಹೇಳೋಕೆ ಇಲ್ಲಿ. ಆಗ ದೇವಿ ನೋಡಿದ್ದು ಏನು ಗಂಡಸರು ಬಂದ್ಬಿಟ್ರು ಅನ್ನೋದು. ಪತಿ ಪತ್ನಿಯರು ಇಬ್ಬರೇ ಇದ್ದಾಗ ಈ ಋಷಿಗಳೆಲ್ಲ ಬಂದ್ಬಿಟ್ರಲ್ಲ ಅಂತ ಅವಳು ನಾಚಿಕೆಯಾಗಿ ಬೇಗ ಶಿವನಿಂದ ದೂರಕ್ಕೆ ಹೋಗಿ ಎಲ್ಲ ತನ್ನ ಬಟ್ಟೆನೆಲ್ಲ ಸರಿ ಮಾಡಿಕೊಂಡು ಅಂತಿದೆ. ಅದೇನು ವಿಶೇಷವೇನಲ್ಲ. ಭಕ್ತರಂಕಾತ್ ಸಮುತ್ಸಾಯ ನೀವೀಮಾಶ್ವತ ಪರ್ಯದ ಸರಿ ಮಾಡಿಕೊಂಡು ಬಹಳ ಒಳಗೆ ಮನಸ್ಸಲ್ಲಿ ಸ್ವಲ್ಪ ನಾಚಿಕೆನೂ ಆಯಿತು, ಬೇಜಾರು ಆಯಿತು. ನಾವು ಇಬ್ಬರೇ ಇದ್ದೀವಿ ಏಕಾಂತದಲ್ಲಿ ಈ ಮಧ್ಯೆ ಬಂದ್ಬಿಟ್ರಲ್ಲ ಇವರು ಅಂತ ಅದು ಪರಮೇಶ್ವರನಿಗೆ ಅರ್ಥವಾಯಿತು. ಆದರೆ ಋಷಿಗಳೇನು ಮಾಡಿದ್ರು ನೋಡಿದ್ರಲ್ಲ, ನೋಡಿದ ಕೂಡಲೇ ಅವರು ಅಲ್ಲಿ ವಾಪಸ್ ತಿರುಗಿ ಬಿಟ್ಟು ಬದರಿಕಾಶ್ರಮಕ್ಕೆ ನರನಾರಾಯಣ ಆಶ್ರಮ ಹೊರಟೋದ್ರು. ಇದೊಂಥರ ಎಲ್ಲರಿಗೂ ಪೆಚ್ಚಾಗಾಯ್ತು. ಕೆಲವು ಸಲ ಏನಾಗತ್ತೆ ಅಂದರೆ ಯಾರೋ ನೋಡೋಕೆ ಹೋಗ್ತೀವಿ, ಊಟ ಮಾಡ್ತಾ ಇರ್ತಾರೆ, ಓಹೋ ನಾವು ಬಂದು ಸರಿಯಾಗಿಲ್ಲ ಅಂತ ವಾಪಸ್ ಇರ್ತಾರೆ. ವಾಪಸ್ ಹೋದರೆ ಊಟ ಮಾಡೋರಿಗೆ ಅವ್ರನ್ನ ಕರೆಯೋಕ್ಕಾಗಲ್ಲ. ಅಲ್ಲೇ ಇದ್ದರೆ ಇವ್ರಿಗೆ ಊಟ ಮಾಡೋಕ್ಕಾಗಲ್ಲ, ಕರೆಯದೇ ಬಂದವರು. ಒಳ್ಳೆ ಪೇಚಾಟ ಇದು. ಈ ಥರ ನೋಡ್ಕೊಂಡು ಹೋಗಬೇಕು ದೇಶಕಾಲವನ್ನು ಅನ್ನೋದು ನಮ್ಮ ಹಿಂದಿನಿಂದ ಪದ್ಧತಿ. ನಾವು ಹೋಗೋದ್ರಿಂದಲೇ ಕೆಲವರಿಗೆ ಬೇಜಾರು ಆಗಬಹುದು, ಆಗಬೇಕು ಅಂತೇನಿಲ್ಲ. ಈಗ ಅಲ್ಲಿ ಪರಮೇಶ್ವರನಿಗೇನೂ ಆಗಿಲ್ಲ, ಆ ಪಾರ್ವತಿಗೆ ಮಾತ್ರ ಮನಸ್ಸಲ್ಲಿ ಏನು ಬಂದ್ಬಿಟ್ರಲ್ಲ ಇವರು ಅಂತ ಭಾಳ ಇದಾಯಿತು. ಅವಳು ಮನಸ್ಸಲ್ಲೇ ಅಂದ್ಕೊಂಡಿದ್ದು ಈ ಎಲ್ಲ ಪರಿಸ್ಥಿತಿಯನ್ನು ಪರಮಾತ್ಮ ನೋಡ್ದ ಶಿವ. ಈಗ ಸದ್ಯಕ್ಕೆ ಒಂದು ಕೆಲಸ ಮಾಡೋಣ, ಇವಳಿಗೆ ಗಂಡಸರು ಬಂದರೆ ಕಷ್ಟ. ಇದಿಷ್ಟು ಜಾಗ ನಾವಿಬ್ಬರು ಓಡಾಡೋ ಜಾಗ, ಇಷ್ಟು ಜಾಗದಲ್ಲಿ ಯಾವನೇ ಒಬ್ಬ ಗಂಡು ಹಕ್ಕಿ ಬರಲಿ, ಗಂಡು ಪ್ರಾಣಿ ಬರಲಿ, ಗಂಡು ಪುರುಷ ಬರಲಿ, ಎಲ್ಲ ಹೆಣ್ಣಾಗ್ತಾನೆ. ಇವತ್ತಿನ ಮುಂದಕ್ಕಿದೆ ಅಂಥೇಳಿ ಆ ಜಾಗವನ್ನು ಪರಮಾತ್ಮ ಪರಮೇಶ್ವರ ಒಬ್ಬನೇ ಗಂಡು, ಇನ್ಯಾರೂ ಗಂಡಿಲ್ಲ. ತದಿದಂ ಭಗವಾನ ಪ್ರಿಯಾಯ ಪ್ರಿಯಕಾಮ್ಯಯ, ಅವಳಿಗೆ ಸಂತೋಷವಾಗಲಿ ಅಂತೇಳಿ ಆ ಜಾಗವನ್ನು ಆ ಪರಮೇಶ್ವರ ಇಲ್ಲಿಗೆ ಬಂದಂಥವರೆಲ್ಲರೂ ಹೆಣ್ಣಾಗ್ತಾರೆ ಅಂಥೇಳಿ ಸ್ಥಾನಮ್ಯ ಪ್ರವಿಶೇತ್, ಪ್ರವೇಶ ಮಾಡಿದ ಕೂಡಲೇ ಸದ್ಯೋ ವೈ ಯೋಷಿತ್ ಭವೆ, ತತ್ಕ್ಷಣದಲ್ಲಿ ಹುಡುಗಿ ಆಗ್ಬಿಡ್ತಾರೆ, ಇನ್ನೇನು ಯೋಚನೆ ಇಲ್ಲ ಅಂತ. ಈಗ ಇಷ್ಟ ಆಯಿತು. ತತ ಊರ್ಧ್ವಂ ವನಂ ತದ್ವೈ ಪುರುಷಾವರ್ಜಯಂತಿ ಸಾ ಚಾನುಚರ ಸಂಯುಕ್ತ ವಿಚಚಾರವನಾದ್ವನಂ ಅಥ ತಾಮಾಶ್ರಮಾಭ್ಯಾಸೆ ಚರಂತೀಂ ಪ್ರಮದೋತ್ತಮಾ ಸ್ತ್ರೀಭಿಃ ಪರಿವೃತಾಂ ವೀಕ್ಷ್ಯ ಚಕಮೇ ಭಗವಾನ್ ಬುಧಃ ಸಾಪಿತಂ ಚಕಮೇ ಸುಭ್ರೂಃ ಸೋಮರಾಜಸುತಂ ಪತಿಂ ತಸ್ಯಾಂ ಸದಸ್ಯಾಂ ಜನಯಾಮಾಸ ಪುರೂರವಸಮಾತ್ಮಜಂ ಏವಂ ಸ್ತ್ರೀತ್ವಮನುಪ್ರಾಪ್ತಃ ಸುದ್ಯುಮ್ನೋ ಮಾನವೋ ನೃಪಃ ಸಸ್ಮಾರ ಸ್ವಕುಲಾಚಾರ್ಯಂ ವಸಿಷ್ಠಮಿತಿ ಶುಶ್ರುಮ. ಈ ವಿಷಯ ಪರಮಾತ್ಮನ ಪರಮೇಶ್ವರ ಹೇಳಿದ ವಿಷಯ ಬಹಳ ಕಡೆ ಪ್ರಚಾರವಾಯಿತು. ಯಾವ ಪುರುಷರು ಆ ಜಾಗಕ್ಕೆ ಹೋಗ್ತಿರಲಿಲ್ಲ. ಹಾಗೆ ಬರ್ಮಡ ಹೇಳಿದೆ, ವಿಮಾನವೂ ಹೋಗಲ್ಲ, ಇದು ಹೋಗಲ್ಲ, ದೊಡ್ಡ ನೌಕಾನೂ ಹೋಗಲ್ಲ. ಹಾಗೆ ಎಲ್ಲರೂ ಬಿಟ್ಬಿಟ್ರು ಜಾಗನ. ಆದರೆ ಈಗ ಆದವರ ಗತಿ ಏನೋ, 15 ಜನ ಹೋಗಿ ಜನ ಎಲ್ಲ ಹೆಣ್ಣಾಗ್ಬಿಟ್ರಲ್ಲ, ಇವ್ರು ಏನು ಮಾಡೋದು ಅಂತಂದ್ರು. ಏನು ಮಾಡೋಕ್ಕಲ್ಲ, ಊರಿಗೆ ಬರೋಕ್ಕಾಗಲ್ಲ. ಊರಿಗೆ ಬಂದರೆ ಯಾರನ್ನು ಕೇಳಿದ್ರೆ ಏನು ಹೇಳ್ಬೇಕು ಅವರು? ಇದು ಒಳ್ಳೆ ಕಥೆ ಆಯ್ತಲ್ಲ ಅಂತ ಕಾಡಲ್ಲೇ ಸುತ್ತಾ ಇದ್ರು. ಆ ಕಾಡಿಂದ ಕಾಡಿಗೆ ಹೋಗ್ತಾ ಇರುವಾಗ ಯಾವುದೋ ಒಂದು ಆಶ್ರಮದ ಬಳಿಗೆ ಹೋಗಿದ್ದಾರೆ ಅವರು. ಅವಳು ಎಲ್ಲರಿಗ ಪ್ರಮದೋತ್ತಮರ ಸ್ತ್ರೀಯರು, ಸುಂದರಿಯಾದ ಸ್ತ್ರೀಯರು, ಪುರುಷರು ಇಲ್ಲ. ಆಗ ಒಬ್ಬಳು ಬಹಳ ಚೆನ್ನಾಗಿದ್ದು. ಯಾರವಳು? ಇವಳೆ ಇಳಾ ಸುದ್ಯುಮ್ನಾದ್ನಲ್ಲ, ಆ ಸುದ್ಯುಮ್ನೇ ಸುಂದರಿಯಾದವಳಲ್ಲಿ ನಾಯಿಕ. ಅದನ್ನು ನೋಡಿದ ಚಂದ್ರನ ಮಗ ಬುಧ. ಇದು ಚಂದ್ರವಂಶದ ಕಥೆ. ಆ ಕಥೆ ಮುಂದೆ ಬರುತ್ತೆ. ಚಂದ್ರನ ಮಗ ಬುಧ ಈ ಇಳ ಅಂತಲ್ಲ ಈ ಹೆಸರು, ಈ ಹುಡುಗಿಯನ್ನು ನೋಡಿದ. ಆ ನೋಡಿದ ಕೂಡಲೇ ಅವಳಿಗೂ ಬುಧನ ಮೇಲೆ ಆಸೆ ಆಯಿತು, ಅವನಿಗೂ ಇವಳ ಮೇಲೆ ಆಸೆ ಆಯಿತು. ಸೋಮರಾಜನ ಮಗ ಅಂದರೆ ಚಂದ್ರ ಅಂದರೆ ಸಾಮಾನ್ಯ ಅಲ್ಲ, ಮೊದಲೇ ಸುಂದರ ಅವನು. ಅವನ ಮಗ ಬುಧ ಮೇಲೆ ಕೇಳಬೇಕಾ? ಜ್ಞಾನವೂ ಇದೆ, ರೂಪವೂ ಇದೆ, ವಂಶವೂ ಇದೆ, ರಾಜ್ಯವೂ ಇದೆ. ಅಂಥ ಬುಧನನ್ನು ಇಷ್ಟಪಟ್ಟರು. ಅವರಿಬ್ಬರು ಅಲ್ಲೇ ಆಶ್ರಮದಲ್ಲಿ ಮದುವೆ ಆದರು. ಅಲ್ಲೇ ಅವರ ಗರ್ಭಿಣಿ ಆದರು. ಅಲ್ಲಿ ಅವನಿಗೆ ಪುರೂರವಸು ಹುಟ್ಟಿದ. ಈಗ ಪುರೂರವಸ್ಸು ಯಾರ ಮಗ? ಕಥೆ ಚೆನ್ನಾಗಿದೆ ನೋಡಿ. ಪುರೂರವಸನ್ನು ಹುಟ್ಟಿದ್ದು. ಹೀಗೆ ಸ್ತ್ರೀಯಾಗಿ ಸುದ್ಯುಮ್ನ ಮೊದಲು ಹುಟ್ಟುವಾಗ ಇಳ,
ಆಮೇಲೆ ಸುದ್ಯುಮ್ನ ಪುನಃ ಸ್ತ್ರೀಯಾಗಿ ಒಂದು ಮಗುವನ್ನು ಪಡ್ಕೊಂಡು, ಆದರೆ ಮಗು ಪಡ್ಕೊಂಡ್ಮೇಲೆ ಅವಳಿಗೆ ಅನ್ನಿಸ್ತು ನಾನು ಹೆಂಗಸಾಗಿರ್ಬಾರ್ದು. ಈ ಹೆಂಗಸರು ಯಾವಾಗಲೂ ಪರತಂತ್ರರು, ಎಲ್ಲರ ಕೈಲೂ ಬಯಸ್ಕೊಳ್ಳೋದು, ಯಾರ ಕೈಲೂ ಹೊಡೆಸ್ಕೊಳ್ಳೋದು, ಡಬ್ಬೋದು. ಈ ಹೆಂಗಸರಿಗೆ ಸ್ವಾತಂತ್ರ್ಯ ಇಲ್ಲ, ಇದು ಬೇಡ ಅಂತ ಯೋಚನೆ ಮಾಡಿ ಅವಳೇನು ಮಾಡಿದ್ದು, ವಸಿಷ್ಠರನ್ನು ಮತ್ತೆ ಸ್ಮರಣೆ ಮಾಡಿಕೊಂಡು, ಗುರುವೇ ನೀವೇನೋ ಮಾಡಿ ಒಂದು ಪ್ರಯೋಗ ಮಾಡಿದ್ರಿ, ನಾನು ಹುಡುಗಿಯಾಗಿ ಹುಟ್ಟಿಂದ ನಾನು ಗಂಡು ಮಾಡಿದ್ರಿ, ಮತ್ತೊಮ್ಮೆ ಗಂಡು ಮಾಡಿಕೊಡಿ. ಸತಸ್ಯತಾಂ ದಶಾಂ ದೃಷ್ಟ್ವಾ ಕೃಪಯಾ ಭೃಶಪೀಡಿತಃ ಸುದ್ಯುಮ್ನಸ್ಯಾಶಯನ್ ಪುಂಸ್ತ್ವಂ ಉಪಾಧಾವದ ಶಂಕರಂ. ತುಷ್ಟಸ್ತಸ್ಮೈ ಸ ಭಗವಾನ್ ವಿಷಯೇ ಪ್ರಿಯಮಾವಹನ್ ಸ್ವಾಂಚ ವಾಚ ವೃತಾಂ ಕುರ್ವನ್ ಇದಮಾಹ ವಿಶಾಂಪತೆ. ಮಾಸಂ ಪುಮಾನ್ ಸ ಭವಿತಾ ಮಾಸಂ ಸ್ತ್ರೀತವ ಗೋತ್ರಜಗ ಇತ್ತಂ ವ್ಯವಸ್ಥಯಾ ಕಾಮಂ ಸುದ್ಯುಮ್ನೋವತು ಮೇದಿನಿ. ಆಚಾರ್ಯಾನುಗ್ರಹಾತ್ತಾಂ ಲಬ್ಧ್ವಾ ಪುಂಸ್ತ್ವಂ ವ್ಯವಸ್ಥಯಾ ಪಾಲಯಾಮಾಸ ಜಗತೀಂ ನಾಭ್ಯನಂದನ್ ಸ್ಮೃತಂ ಪ್ರಜಾಗ. ತಸ್ಯೋತ್ಕಲೋ ಗಯೋ ರಾಜನ್ ವಿಮಲಶ್ಚ ಸುತಾಸ್ತ್ರಯಗ ದಕ್ಷಿಣಾಪಥ ರಾಜಾನಃ ಬಭೂವುರ್ಧರ್ಮವತ್ಸಲಾಗ. ತತಃ ಪರಿಣತೆ ಕಾಲೇ ಪ್ರತಿಷ್ಠಾನಪತಿ ಪ್ರಭು ಪುರೂರವಸ ಉತ್ಸೃಜ್ಯ ಗಾಂ ಪುತ್ರಾಯ ಗತೋ ವನಂ. ಈ ರೀತಿ ಇವಳು ಅಲ್ಲೇ ಇದ್ದು ವಸಿಷ್ಠನ ಸ್ಮರಣೆ ಮಾಡಿದ್ದು ವಸಿಷ್ಠರಿಗೆ ಗೊತ್ತಾಯಿತು. ಇವಳು ಮತ್ತೆ ಹುಡುಗಿ ಹಾಕಿ ಕೂತ್ಕೊಂಡಿದ್ದಾಳೆ, ಯಾರು ಹೇಳಿದ್ರು ಅಲ್ಲಿ ಹೋಗೋಕೆ, ಯಾವುದೋ ಬೇಟೆ ಆಡೋ ನೆಪದಲ್ಲಿ ಅಲ್ಲಿ ಹೋಗಿ ಕೂತಿಯಲ್ಲ ಅಂಥೇಳಿ ಈಗ ಹೇಗಾದರೂ ಮಾಡಿ ಮತ್ತೆ ಪರಿಹಾರ ಮಾಡಬೇಕು ಅಂತ ಯಾರು ಆ ಜಾಗಕ್ಕೆ ಇದನ್ನು ಕೊಟ್ಟರೋ ಆ ಪರಮೇಶ್ವರನೇ ಶಂಕರನೇ ಸರಿ ಇದನ್ನು ಬದಲು ಮಾಡೋಕ್ಕೆ ನಮ್ಮ ಕೈಲಾಗಲ್ಲ ಅಂಥೇಳಿ ಕೊನೆಗೆ ಶಿವಾಭಿಷೇಕವನ್ನು ಶುರು ಮಾಡಿದರು. ಯಾರೋ ವಸಿಷ್ಠರು. ಇವನು ಮತ್ತೆ ಗಂಡಾಗಲಿ ಅಂತೇಳಿ ಶಂಕರನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆಗ ಶಂಕರ ಪರಮಾತ್ಮ ವಸಿಷ್ಠರ ಇದಕ್ಕೆ ಆರಾಧನೆಗೆ ಸಂತುಷ್ಟನಾಗಿ, ನಿನಗೂ ಸಂತೋಷ, ನನ್ನ ಮಾತು ತಪ್ಪಾಗ, ನಾನು ಹೇಳಿದ್ದು ಬದಲಾಗಲ್ಲ, ನಿನಗೂ ಸಂತೋಷ ಆಗಬೇಕು, ಅದಕ್ಕೋಸ್ಕರ ಒಂದು ಕೆಲಸ ಮಾಡೋಣ. ಇವಳು ಮಗುವಾಗೋ ತನಕ ಹೆಣ್ಣು, ಆಮೇಲೆ ಗಂಡಾಗಿ ಮಗುವಾದರೆ ಮತ್ತೆ ಹೆಣ್ಣು. ಹಾಗೆ ಈಗ ಅವಳು ಹುಟ್ಟಿರೋದು ಸೂರ್ಯವಂಶದಲ್ಲಿ, ಚಂದ್ರವಂಶದ ರಾಜನ ಬುಧನ್ ಮದುವೆ ಮಾಡಿಕೊಂಡು ಅಲ್ಲಿ ಪುರೂರವಸ ಹುಟ್ಟಿದ. ಈಗ ಮತ್ತೆ ವಾಪಸ್ ಗಂಡಾಗ್ತಾನೆ, ಸೂರ್ಯವಂಶವನ್ನು ಬೆಳೆಸ್ತಾನೆ, ಮತ್ತೆ ಹೆಣ್ಣಾಗ್ತಾನೆ, ಮತ್ತೆ ಚಂದ್ರವಂಶವನ್ನು ಬೆಳೆಸ್ತಾನೆ. ಈ ರೀತಿ ಎರಡೆರಡು ಕಡೆ. ಇದಕ್ಕೆ ಐಲು ಪೈಲು ಅಂತ ನಮ್ಮ ಹಿಂದ್ಗಡೆ ಬೈತಾರೆ. ಏನು ನೀನು ಐಲು ಪೈಲು, ಇಳೆಯ ಅಲ್ವಾ, ಇಳೆಯಲ್ಲಿ ಹುಟ್ಟಿದ್ರಿಂದ ಐಲು ಪೈಲು. ಯಾರು ಐಲು ಪೈಲು? ಈ ಸುದ್ಯುಮ್ನೇ. ಒಂದ್ಸಲ ಹೆಣ್ಣು, ಆಮೇಲೆ ಸುದ್ಯುಮ್ನ, ಆಮೇಲೆ ಹೆಣ್ಣು, ಆಮೇಲೆ ಗಂಡು. ಇದು ಎಂಥ ಕಥೆ ಇದು? ಐದು ಪೈಲು ಏನೋ ಐದು ಪೈಲ ಮಾಡ್ತೀಯ ಅಂದರೆ ಅರ್ಧ ಹೆಣ್ಣು ಅರ್ಧ ಗಂಡು ಹೀಗೆ ಮಾಡ್ತೀಯ ಅಂತ ನಮ್ಮ ಕಥೆಯಲ್ಲಿ ಬರೋದು ಐದು ಪೈಲ ಕಥೆ. ಹೀಗೆ ಪರಮಾತ್ಮ ಅವನಿಗೆ ಅನುಗ್ರಹ ಮಾಡೋಣ. ಆಯ್ತಪ್ಪ, ಸುದ್ಯುಮ್ನಾಗಿ ಅವನು ರಾಜ್ಯವನ್ನು ಆಳ್ತಾ ಇರಲಿ, ಇನ್ನೊಂದು ಮಕ್ಕಳಾಗುತ್ತೆ, ಇನ್ನು ಎಷ್ಟು ಮಕ್ಕಳು ಬೇಕೋ ಅವ್ನು ಪಡ್ಕೊಳ್ಳಿ, ಮತ್ತೆ ಅವಳು ಹೆಣ್ಣಾಗ್ತಾಳೆ ಅಂತ ಹೇಳಿದ ಮೇಲೆ ಆಚಾರ್ಯರ ಅನುಗ್ರಹ, ಶಿವನ ಆಶೀರ್ವಾದ, ಅವನು ಮತ್ತೆ ಪುರುಷನಾದ, ಅವನು ಮತ್ತೆ ಬಂದು ಊರಿಗೆ ಬಂದು ರಾಜನಾದ. ಯಾರೋ ಸುದ್ಯುಮ್ನ ರಾಜ. ಈಗ ಮತ್ತೆ ಹೇಳ್ಕೊಳ್ಳೋ ಸುದ್ಯುಮ್ನ ಅಂತ ಹೇಳ್ಕೊಂಡಿದ್ದಾನೆ. ಆ ಹೆಣ್ಣಾಗಿನ ಕಥೆ ಊರಿಗೆ ಹೇಳಲಿಲ್ಲ. ಹೆಣ್ಣಾಗಿ ಗೊತ್ತಾಗಿದೆ ಊರಿನವರಿಗೆ. ಇವರು ಏನು ಮಾಡಿದ್ರು ಪ್ರಜೆಗಳು, ಇವನು ರಾಜ ಅಲ್ಲ, ಇವನು ನಮ್ಗೆ ಗೊತ್ತು, ಇವನು ರಾಜ ಅಲ್ಲ, ಒಳಗಿನ ವೇಷ ಬೇರೆ ಹೊರಗಿನ ವೇಷ ಬೇರೆ ಅಂತೇಳಿ ಯಾರೂ ಕೂಡ ರಾಜನಾಗಿರೋದನ್ನು ಒಪ್ಕೊಳ್ಳೇ ಇಲ್ಲ. ಇದೊಂದು ಕಥೆ ಹೇಗೆ ಅಂದರೆ, ಆ ಕಾಲದಲ್ಲಿ ರಾಜ ಅಂದರೆ ಪುರುಷನಾಗಬೇಕು, ಹೆಣ್ಣು ಹುಡುಗಿ ರಾಜ ಅಂತಂದ್ರೆ ಹೇಗಾಗತ್ತೆ, ಇದು ಸರಿಯಾಗಲ್ಲ ಅಂಥೇಳಿ ಆ ಪ್ರಜೆಗಳು ಯಾರೂ ಒಪ್ಪಿಸಲಿಲ್ಲ. ಆದರೆ ಅವನಿಗೆ 3 ಮಕ್ಕಳು, ಉತ್ಕಲ, ಗಯ, ವಿಮಲ ಅಂತ 3 ಜನ ಮಕ್ಕಳು. ಅವರನ್ನೆಲ್ಲ ದಕ್ಷಿಣ ದೇಶದ ರಾಜ್ಯಕ್ಕೆ ಕಳಿಸಿ ಅಲ್ಲಿ ಆ ರಾಜ್ಯ ಆಳ್ತಾ ಇದ್ದಾರೆ, 3 ಕಳಿಸಿದೆ. ಹೀಗೆ ಎಲ್ಲರೂ ಧರ್ಮವತ್ಸಲರಾಗಿ ಸುದ್ಯುಮ್ನ ಸೂರ್ಯವಂಶವನ್ನು ಬೆಳೆಸಿದ್ದಾನೆ. ಈ ಕಡೆಯಲ್ಲಿ ಬುಧನಿಂದ ಹುಟ್ಟಿದ್ದಲ್ಲ, ಯಾರೋ ಪುರೂರವ, ಅವನಿಗೆ ರಾಜ್ಯ ಕೊಟ್ಟ. ನೋಡಿ, ಮಗ ಹೆಣ್ಣಾಗಿ ಹುಟ್ಟಿರೋ ಮಗುವಿನ ಮೇಲೆ ಜಾಸ್ತಿ ಪ್ರೇಮ, ಗಂಡಾಗಿ ಹುಟ್ಟಿದ್ನಲ್ಲ ಅದೆಲ್ಲ ದಕ್ಷಿಣ ದೇಶಕ್ಕೆ ಹೋಗಿ ಅಲ್ಲಿ ಹೋಗಿ ಇನ್ನು ಅದೇ ಸರಿ ಅಂಥೇಳಿ ಎಲ್ಲ ಈ ಕಡೆಗೆ ಬಂದರು. ಹೀಗೆ ಕಾಲದಲ್ಲಿ ಆ ಪುರೂರವಸ್ಸು ಮುಂದಿನ ರಾಜನಾಗಿರ್ತಾನೆ. ಇಂಥ ಕಥೆಯನ್ನು ನಾವು ಮುಂದೆ ಇಟ್ಟಿದ್ದೀವಿ. ಈಗ ಇನ್ನೊಂದು ಶರ್ಯಾತಿಯ ಕಥೆ, 2ನೇ ಅಧ್ಯಾಯ ಬೇಡ ಅನ್ನಲ್ಲ,
ಸರಿ, ಮೂರನೇ ಅಧ್ಯಾಯ. ಅದು ಎರಡನೇ ಚೆನ್ನಾಗಿದೆ, ಬೇಡ ಅಂದ್ರು. ಶರ್ಯಾತಿರ್ಮಾನವೋ ರಾಜ ಬ್ರಹ್ಮಿಷ್ಠಗ ಸ ಬಭೂವಃ ಯೋ ವಾ ಅಂಗಿರಸಾಂ ಸತ್ರೇ ದ್ವಿತೀಯಮಗವೋಚಿವಾನ್ ಸುಕನ್ಯಾ ನಾಮ ತಸ್ಯಾಸೀತ್ ಕನ್ಯಾ ಕಮಲಲೋಚನಾ ತಯಾ ಸಾರ್ಧಂ ವನಗತೋ ಜಗಮತ್ ಚ್ಯವನಾಶ್ರಮಂ ಸಾ ಸಖೀಭಿಃ ಪರಿವೃತಾ ವಿಚಿನ್ಮತ್ಯಂಘ್ರಿಪಾನ್ ವನೇ ವಲ್ಮೀಕರಂಧ್ರೇ ದದೃಶೇ ಖದ್ಯೋತೆ ಇವ ಜ್ಯೋತಿಷಿ ते दैव चोदिता बाला ज्योतिषी कण्टकेन वै अविद्यं मुग्धभावेन शुश्रावासृक् ततो बहु. ಈಗ ಶರ್ಯಾತಿಯ ಕಥೆಯಲ್ಲಿ ವೇದದಲ್ಲಿ ಬರುತ್ತೆ ಶರ್ಯಾತಿ ಅಂತ. ಇಂದ್ರ ಮರುತ್ವ ಯಪ ಹಿಸೋಮಂ ಯಥಾಶಾರ್ಯಾತೆ ಶರ್ಯಾತಿ ಯಜ್ಞದಲ್ಲಿ ದೇವತೆಗಳು ಬಂದು ಬಡಿಸ್ಬಿಟ್ರು. ಯಜ್ಞದಲ್ಲಿ ಇವರಿಗೆ ಊಟನ ಅವರೇ ಎಲ್ಲ ಸೇವೆ ಮಾಡೋರು. ಯಾವ ದೇವತೆಗಳಿಗೆ ಹರಿಸ್ಕೊಡ್ತಾ ಇದ್ನೋ ಆ ದೇವತೆಗಳೇ ಬಂದು ಯಜ್ಞದಲ್ಲಿ ಎಲ್ಲವನ್ನೂ ಮಾಡಿದರು. ಈ ಕಡೆಗೆ ನಾನು ಈ ಕಡೆ ಮುಖಮಲ್ಲ, ಇದು ಒಂದಲ್ಲ. ಹೀಗೆ ಶರ್ಯಾತಿ ಬಹಳ ಶ್ರೇಷ್ಠನಾದಂತಹ ರಾಜ. ಅವನು ಮನುವಂಶದ ರಾಜ, ಬ್ರಹ್ಮಿಷ್ಠನೂ ಹೌದು, ಬ್ರಹ್ಮಜ್ಞಾನ. ಹಿಂದಿನ ಕಾಲದ ಅಷ್ಟೂ ರಾಜರು ಅಧ್ಯಾತ್ಮ ವಿದ್ಯಾ ಪ್ರವೀಣರೂ ಹೌದು, ಧರ್ಮದಿಂದ ರಾಜ್ಯವನ್ನು ಆಳೋರು ಹೌದು. ಅದನ್ನು ರಾಜರಾಚಾಸು ಋಷಿಷ್ಠ ಅಂತ ಒಳ್ಳೆ ರಾಜಋಷಿಗಳಾಗಿ ಬರೆದರು, ಬೆಳಗಿದ್ದಾರೆ. ಅವರಿಗೆ ಎಷ್ಟು ಜ್ಞಾನ ಇತ್ತು ಅಂತಂದರೆ, ಅಂಗಿರಸರು ಸತ್ರಯಜ್ಞ ಮಾಡಿದಾಗ ಎರಡನೇ ದಿವಸ ಕನ್ಫ್ಯೂಸನ್, ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಸತ್ರ ಅಂದರೆ 12 ದಿವಸಕ್ಕಿಂತ ಹೆಚ್ಚು ಸೋಮಯಾಗ ಆಗಬೇಕು. ಅಂಗಿರಸೋವಿ ಸತ್ರವಾ ಸತ ಅಂತ ಶುರುವಾಯಿತು. ಮೊದಲನೇ ದಿವಸ ಯಜ್ಞ ಮಾಡಿದಾಗ ಎರಡನೇ ದಿವಸ ಮಾಡೋಕ್ಕೆ ಬರ್ತಾಯಿದೆ. ಇವನು ಹೋಗಿ ಹೇಳಿದ್ದಾನೆ ಶರ್ಯಾತಿ, ಹೀಗೆ ಮಾಡಬೇಕು ಯಜ್ಞ ಅಂತ. ಅಂದರೆ ಯಜ್ಞ ವಿಷಯದಲ್ಲಿ ಋಷಿಗಳಿಗಿಂತ ಹೆಚ್ಚು ಜ್ಞಾನ ಇತ್ತು ಇವನಿಗೆ. ವಿಷ್ಣು ಪುರಾಣದಲ್ಲಿ ಒಂದು ಕಥೆ ಬರುತ್ತೆ, ಖಾಂಡಿತ್ಯ ಕೇಶಿಧ್ವಜ ಅಂತ. ಅದರಲ್ಲಿ ಒಬ್ಬನಿಗೆ ಜ್ಞಾನ, ಒಬ್ಬನಿಗೆ ರಾಜ್ಯ. ಅವನೇನು ಮಾಡ್ದ, ತಮ್ಮ ಇವನು ರಾಜನಾಗ್ಬಿಟ್ಟ, ಹಾಳಾಗಿ ಹೋಗ್ಬಿಟ್ಟ, ಇವನಿಗೆ ಜ್ಞಾನ ಕೊಡಬೇಕು ಅಂತೇಳಿ ಶತ್ರು ರಾಜನ ಹಿಡ್ಕೊಂಡು ಅವನು ಸೋಲಿಸ್ದ. ತಾನು ರಾಜನಾದ. ಆದರೆ ಇವನಿಗೆ ರಾಜ್ಯಭಾರ ಮಾಡೋಕ್ಕಾಗಲಿ ಯಜ್ಞ ಮಾಡೋಕ್ಕಾಗಲಿ ಬರ್ತಿರ್ಲಿಲ್ಲ. ಒಂದು ಸಲ ಇವನು ಬ್ರಹ್ಮಜ್ಞಾನಿ ಆದ ರಾಜನಾದನಲ್ಲ, ಯಜ್ಞ ಮಾಡಬೇಕು ಅಂತ ಹೋಗಿದ್ದಾನೆ. ಆ ಯಜ್ಞದಲ್ಲಿ ಹುಲಿ ಬಂದು ಇದನ್ನು ಹೊತ್ಕೊಂಡು ಹೋಗೋದು, ಯಾವುದನ್ನ ಪಶುನ, ಕುರಿನ ಆಡೋ ಹೊತ್ಕೊಂಡು ಹೋಗೋದು. ಈ ಪ್ರಾಯಶ್ಚಿತ್ತ ಆಗಬೇಕು. ಪ್ರಾಯಶ್ಚಿತ್ತ ಋಷಿಗಳಿಗೆ ಗೊತ್ತಿಲ್ಲ, ಅವನಿಗೆ ಗೊತ್ತಿದೆ. ಯಾರನ್ನು ಸೋಲಿಸಿದಾನೋ ಆ ರಾಜನಿಗೆ ಗೊತ್ತಿದೆ. ಇವನು ದೀಕ್ಷೆಯಲ್ಲಿದ್ದಾನೆ, ಏನು ಮಾಡೋದು ಅಂತ. ಏನು ಮಾಡೋಕ್ಕಾಗಲ್ಲ, ಹೋಗಿ ತಿಳ್ಕೊಂಬರಬೇಕು. ಇವನಲ್ಲಿ ಹೋದಾಗ ಅವ್ರು ಹೇಳಿದರು, ಬರ್ತಾ ಇದ್ದಾನೆ ಶತ್ರು, ಬರೀ ಕೃಷ್ಣಾಜಿನ ಹಾಕ್ಕೊಂಡು ಹೊಡೆದು ಬರೋಣ ಅಂದರು. ಸೊ ದೀಕ್ಷಿತರ ಹೊಡೆದ್ರೆ ಬ್ರಹ್ಮಹತ್ಯೆ ಬರುತ್ತಾ, ನಾನು ಹೊಡೆಯಲ್ಲ ಅಂದ ಅವನು. ಯಾವ ಆಮೇಲೆ ಅವನು ಎಲ್ಲ ಹೇಳ್ಕೊಟ್ಟ, ಪ್ರಾಯಶ್ಚಿತ್ತ ಹೀಗೆ ಮಾಡಬೇಕು ಅಂತ. ಪ್ರಾಯಶ್ಚಿತ್ತವನ್ನೆಲ್ಲ ಮಾಡ್ದ. ಪ್ರಾಯಶ್ಚಿತ್ತ ಮಾಡಿದ್ರು ಮನಸ್ಸಿನಲ್ಲಿ ಏನೋ ಒಂದು ಕೊರತೆ ಇತ್ತು. ಯಜ್ಞಕ್ಕೆ ಎಲ್ರಿಗೂ ಬೇಕಾದಷ್ಟು ದಕ್ಷಿಣೆ ಕೊಟ್ಟಿಯಾನೆ, ಏನೋಪ್ಪ ನಂಗೆ ಆಗ್ತಾನೆ ಇಲ್ಲ, ತೃಪ್ತಿನಾಗಿಲ್ಲ, ಯಾಕೆ ಅಂತ ಕೇಳಿದ. ಅದಕ್ಕೆ ಅವ್ರು ಹೇಳಿದರು, ನೀನು ಪ್ರಾಯಶ್ಚಿತ್ತ ಕೇಳ್ಕೊಂಬಂದಿಲ್ಲ, ಅವ್ರಿಗೆ ದಕ್ಷಿಣೆ ಕೊಟ್ಟಿಲ್ಲ ನೀನು. ಓ ಹೌದು, ಮತ್ತೆ ಹೊರಟ. ಅವಬೃತಕ್ಕಿಂತ ಮುಂಚೆ ಪುನಃ ಅವನ ಕೇಶಿಧ್ವಜನಿಗೆ ದಕ್ಷಿಣೆ ಕೊಡಬೇಕು ಅಂತ ಹೋದ. ಈಗಲಾದ್ರೂ ಹೊಡೆಯಿದ್ರು ಅವ್ರ ಕಡೆಯವರು. ಈಗ ಬರ್ತಾ ಇದ್ದಾನೆ ಇವರು, ಅಯ್ಯಯ್ಯೋ ರಾಜ್ಯಕ್ಕೋಸ್ಕರ ಅವನು ರಾಜ್ಯ ಬಿಟ್ಟು ನನ್ನ ಹತ್ರ ಬರ್ತಾ ಇದ್ದಾನೆ, ನಾನು ಹೊಡೆಯೋದ. ಈಗ ಅವನ ಹತ್ರ ದಕ್ಷಿಣೆ ಕೇಳ್ತೀನಿ ನಾನು ಅಂತೇಳಿ, ನಿನಗೆ ಗೊತ್ತಿದೆಯಲ್ಲ ಆತ್ಮವಿದ್ಯೆ, ಅದನ್ನು ಕೊಡು ದಕ್ಷಿಣೆ ನಾನು. ಭಾಳ ಚೆನ್ನಾಗಿದೆ, ವಿಷ್ಣು ಪುರಾಣದ ಕಥೆ ಚೆನ್ನಾಗಿದೆ. ಹಾಗೆ ಇಲ್ಲೂ ಕೂಡ ಈ ಶರ್ಯಾತಿಗೆ ಎರಡನೇ ದಿವಸದ ಯಜ್ಞದ ವಿಚಾರ ಎಲ್ಲೆಲ್ಲಿ ಹೇಗೆ ಮಾಡಬೇಕು ಅಂತ ಭಾಳ ಕಷ್ಟ. ಇದು ಸೋಮಯಾಗ ನಿರಂತರ ನಡೀತಾ ಇರುತ್ತೆ. ನಮ್ಮೂರಿನ ಯಜ್ಞದಲ್ಲಿ, ನಮ್ಮ ಸೋಮಯಾಗಗಳ ಯಜ್ಞದಲ್ಲಿ ಏನಾಗ್ಬಿಡ್ತಾವೆ, ಮಾಧ್ಯಮದಿನ ಸೋಮ ಉಳಿಸ್ಬಾರ್ದಾಗಿತ್ತು, ಅದು ಕೌಚಬೇಕಾಯಿತು, ಸೋಮಪಾತ್ರೆನ ಉಳಿಸ್ಬಿಟ್ಟು. ಅದು ಸುಂದರ ದೀಕ್ಷಿತರು ಗಲಾಟೆ 3 ಗಂಟೆ ನಿಲ್ಲಿಸ್ಬಿಟ್ರು. ಏನು ಮಾಡೋದು. ಶಾಮು ಹೇಳಿದ್ರು ಕೇಳಲ್ಲ, ಯಾರು ಹೇಳಿದ್ರು ಕೇಳಲ್ಲ. ಈ ಕೊನೆಗಂತೂ ಹೇಗೋ ಮಾಡಿದ್ರು. ಅದು ತೃತೀಯ ಸಮನಕ್ಕೆ ಸೇರಿಸ್ಬೇಕು ಅಂತ. ಈಗ ಮಧ್ಯಾಹ್ನದ ಕಾಫಿ ಡಿಕಾಕ್ಷನ್ ಏನು ಮಾಡೋದು, ಸಂಜೆ ಮಾಡೋದು, ಸೇರಿಸ್ಕೊಳ್ಳೋದು.
ಭಾಳ ಚರ್ಚೆ ಆಯಿತು. ಒಟ್ಟಿನಲ್ಲಿ ಯಜ್ಞದಲ್ಲಿ ಇಲ್ಲಿ ನಿಂತು ಮಾಡಬೇಕಾ, ಅಲ್ಲಿ ನಿಂತ್ಕೊಂಡು ಮಾಡಬೇಕಾ, ಕೂತ್ಕೊಂಡು ಮಾಡಬೇಕಾ, ನಿಂತ್ಕೊಂಡು ಮಾಡಬೇಕಾ, ಹಾಗೆ ಮಾಡಬೇಕಾ, ಭಾಳ ಚರ್ಚೆ. ಯಜ್ಞ ನಮ್ದು ಯಜ್ಞವಾಗಿ ಹೋಯ್ತು ಅಂತೀವಲ್ಲ, ಹಾಗೆ ಯಜ್ಞ ಅದು ಏನು ಮಾಡಿದ್ರು ಮುಗಿಯಲ್ಲ. ಆ ಯಜ್ಞದ ರಹಸ್ಯವನ್ನು ಅಂಗಿರಸರಿಗೆ ಎಲ್ಲವನ್ನೂ ಹೇಳ್ಕೊಟ್ಟ. ಆ ಹೇಳ್ಕೊಟ್ಟಾಗ ಅವರು ಒಳ್ಳೆ ಮಗುವಾಗಲಿ ಅಂತ ಆಶೀರ್ವಾದ ಮಾಡಿದರು. ಸುಕನ್ಯಾ ಅಂತ ಮಗಳಾದ. ಎಂಥ ಮಗಳವಳು, ನಿಜವಾಗಿಯೂ ಈ ಕಥೆ ಕೇಳಬೇಕು. ಸುಕನ್ಯಾ ಅಂಥ ಪತಿವ್ರತೆ, ಸುಕನ್ಯಾ ಅಂಥ ಒಳ್ಳೆ ರಾಜಕುಮಾರಿ, ಅವಳು ಧೀರಳು. ಅವಳ ಕಥೆಯನ್ನು ಹೇಳ್ತಾ ಇದ್ದಾರೆ. ಅವಳು ಒಳ್ಳೆ ಸುಂದರಿಯಾದವಳು. ಒಂದು ಸಲ ಎಲ್ಲರೂ ಪಿಕ್ನಿಕ್ ಹೋಗ್ತಾರಲ್ಲ, ಎತ್ತದ ಈ ಕಡೆ ಊಟಿ ಹತ್ರ ಎಲ್ಲೆಲ್ಲ ಹೋಗ್ತಾರಲ್ಲ, ಲಿಂಗದಲ್ಲಿ ಹತ್ರ. ಹಾಗೆ ಇವರೆಲ್ಲ ಗೆಳತಿಯನ್ನು ಕರ್ಕೊಂಡು, ರಾಜನ್ನು ಕರ್ಕೊಂಡು ಶವನಾಶ್ರಮಕ್ಕೆ ಹೋದವರು. ಶವನ ಋಷಿಗಳ ಆಶ್ರಮ ತುಂಬ ಯಾವಾಗಲೂ ಕಾಡಲ್ಲಿ ಚೆನ್ನಾಗಿರುತ್ತೆ, ತಂಪಾಗಿರುತ್ತಲ್ಲ. ಶವನಾಶ್ರಮಕ್ಕೆ ಹೋದರು. ಆ ಗೆಳತಿಯರ ಜೊತೆಲಿ ಓಡಾಡ್ತಾ ಇದ್ದರು. ಅವಳು ಸುಂದರಿನೂ ಹೌದು. ಅವಳಿಗೆ ಒಂದು ಹೆಣ್ಮಕ್ಳಿಗೆ ಏನು ಅಂದರೆ ಸುಂದರಿನೂ ಸ್ವಲ್ಪ ಅಹಂಕಾರ ಇದೆ. ಯಾರೋ ನನ್ನನ್ನು ನೋಡ್ತಾ ಇದ್ದಾರೆ, ಯಾರೋ ನನ್ನನ್ನು ನೋಡ್ತಾ ಇದ್ದಾರೆ ಅಂತ ಅನ್ನಿಸ್ತವ್ರು. ಯಾರೂ ಅಲ್ಲಿ ಇರಲಿಲ್ಲ. ಒಂದು ಹುತ್ತದಲ್ಲಿ 2 ಪಿಳಿ ಪಿಳಿ ಕಣ್ಣು ಬರ್ತಾ ಇತ್ತು. ಓ, ಇವನು ನೋಡ್ತಾ ಇದ್ದಾನೆ ಒಳಗಡೆ ಯಾರೋ ಒಬ್ಬ. ಅದು ನೋಡಿದ್ರೆ ಏನಾಗುತ್ತೆ ಗೊತ್ತಿಲ್ಲ, ನೋಡ್ತಾ ಇದ್ದಾನೆ. ಸುಮ್ಮನಿರೋದು ಬಿಟ್ಟು ಏನು ಮಾಡಿದ್ದು, 2 ಮುಳ್ಳನ್ನು ತಗೊಂಡು ಕಣ್ಣಿಗೆ ಚುಚ್ಚಿದ್ರು. ಕಣ್ಣಿಗೆ ಚುಚ್ಚಿದೆ. ಋಷಿಗಳ ಕಣ್ಣು, ಅವ್ರು ಒಳಗಿರೋರು ಯಾರು? ಶವನ ಋಷಿಗಳೆಲ್ಲ ಆಶ್ರಮದಲ್ಲಿ ನಿಲ್ದಾಣ ಮಾಡ್ಕೊಂಡಿದ್ರು. ಶವನ ಋಷಿಗಳಿಗೆ ಹುತ್ತ ಬೆಳೆದ್ಬಿಟ್ಟಿದೆ. ಹುತ್ತ ಬೆಳೆದು ಹುತ್ತಲ್ಲಿ ಕಣ್ಣು ಮಾತ್ರ ಕಾಣಿಸ್ತಾ ಇದೆ. ಅವಳು 2 ಮುಳ್ಳಿಂದ ಆ ಕಣ್ಣಿಗೆ ಚುಚ್ಚಿದ್ದೋ ಇಲ್ವೋ ಅಷ್ಟು ರಕ್ತ ಬಂತು. ರಕ್ತ ಬಂದ್ಕೊಂಡೆ ಭಯ ಆಗ್ಬಿಟ್ಟು. ಏನೋ ಅಂದ್ಕೊಂಡು ಚುಚ್ಚಿಲ್ಲೋ, ಕಣ್ಣಿಂದ ರಕ್ತ ಬಂತು, 2 ಕಣ್ಣು ಹೋಯಿತು. ಭಯ ಆಗಿಕೊಂಡು ಮುಂದೇನಾಯಿತು? ಶಕನ್ಮೂತ್ರ ನಿರೋಧೋಭೂತ್ ಸೈನಿಕಾನಾಂ ಚ ತತ್ಕ್ಷಣಾತ್ ರಾಜರ್ಷಿಸ್ತಮುಪಾಲಕ್ಷ್ಯ ಪುರುಷಾನ್ ವಿಸ್ಮಿತೋ ಬ್ರವೀತ್ ಅಪ್ಯಭದ್ರಂ ನ ಯುಷ್ಮಾಭಿಃ ಭಾರ್ಗವಸ್ಯ ವಿಚೇಷ್ಟಿತಂ ವ್ಯಕ್ತಂ ಕೇನಾಪಿ ನಸ್ತಸ್ಯ ಕೃತಮಾಶ್ರಮದೂಷಣಂ ಸುಕನ್ಯಾ ಪ್ರಾಹ ಪಿತರಂ ಭೀತಾ ಕಿಂಚಿತ್ ಕೃತಂ ಮಯಾ ದ್ವೇ ಜ್ಯೋತಿಷಿ ಅಜಾನಂತ್ಯ ನಿರ್ಭಿನ್ನೇ ಕಂಟಕೇನ ವೈ दुहितुस्तद्वच श्रुत्वा शर्यातिर्जात साध्वसः मुनिं प्रसादयामास वल्मीकान्तर्हितं शनैः ಯಾವಾಗ ಕಣ್ಣು ಹೋಯ್ತು ಚುಚ್ಚಿಲ್ಲೋ ಆ ಮಾಡಿದ ಪಾಪಕ್ಕೆ ಋಷಿಗಳ ತಪಸ್ಸು ಇತ್ತು, ತಪ್ಪು ಮಾಡಿಬಿಟ್ಟಿಯಾಗ ತತ್ಕ್ಷಣ ಅಲ್ಲಿದ್ದವರು ಅಷ್ಟೂ ಜನಕ್ಕೂ 1-2 ಬಂದು ಹೊಟ್ಟೆ ಉಬ್ಬರಿಸ್ಬಿಟ್ಟಿದೆ. ಏಕೊಮ್ಮ ಬರಲ್ಲ, ದ್ವೇನೂ ಬರಲ್ಲ, ಒಬ್ಬರಿಗೂ ಆಗ್ತಾ ಇಲ್ಲ, ಎಲ್ಲ ಹೊಯ್ಕೋತಾ ಇದ್ದಾರೆ. ಶಕನ್ಮೂತ್ರ ನಿರೋಧವು ಸೈನಿಕಾನಾಂಚ ತತ್ಕ್ಷಣ ಅವರು ಅಲ್ಲೇ ಇದ್ದಾರೆ. ಅಷ್ಟು ಜನ ಒದ್ದಾಡ್ತಾ ಇದ್ದಾರೆ. ಕೂಕ್ಕೊಳ್ಳೋ ಶುರು ಮಾಡ್ಕೊಂಡು ಅಯ್ಯೋಯ್ಯೋ ಹೊಟ್ಟೆ ನೋವು ಸಾಯ್ತೀವಿ ಅಂತ. ಆಗ ರಾಜರ್ಷಿ ಶರ್ಯಾತಿ ನೋಡ್ದ. ನಾವು ಬೇಡ ಅಂದರೆ ಇವಳು ಹೋಗೋಣ ಅಂತ ಪಿಕ್ನಿಕ್ ಅಂತೀರ ಕರ್ಕೊಂಡ್ಬಂದು ಏನೋ ಚವನಾಶ್ರಮದಲ್ಲಿ ಅಪಚಾರ ಮಾಡಿದ್ದಾರೆ. ಯಾರು ಅಪಚಾರ ಮಾಡಿದ್ದಾರೆ? ಇದು ಚವನ ಋಷಿಗಳ ಭಾರ್ಗವ ಗೋತ್ರದವರ ಆಶ್ರಮ. ಇದು ಇಲ್ಲಿ ಯಾರೋ ಅಪಚಾರ ಮಾಡಿದ್ದಾರೆ ನಮ್ಮವರು. ಇಲ್ಲೇ ಹೋದರೂ ಹೀಗಾಗಲ್ಲ ಅಂಥೇಳಿ ಎಲ್ಲರನ್ನೂ ಸಭೆ ಸೇರಿಸಿ ಕೇಳಿದ. ಸಭೆಯಲ್ಲಿ ರಾಜ ಕೇಳ್ತಾ ಇದ್ದಾನೆ, ಯಾರು ತಪ್ಪು ಮಾಡಿದ್ದೀರಿ? ಆಶ್ರಮದಲ್ಲಿ ಏನಾದ್ರು ಮರ ಕಡಿದ್ರ, ಬಳ್ಳಿ ಕಿತ್ತಿದ್ರೆ, ಏನು ಮಾಡ್ಕೊಳ್ದು ಆಶ್ರಮವನ್ನು, ಎಲ್ಲೂ ಕೊಳೆನೂ ಮಾಡ್ಕೊಳ್ದು ಅಂತ ಹೇಳಿದ್ದೀನಿ. ಯಾರೋ ತಪ್ಪು ಮಾಡಿದ್ದೀನಿ ಅಂತಂದಾಗ ಇವಳು ತಪ್ಪು ಮಾಡಿದರು ಸಭೆಯಲ್ಲಿ ಹೇಳಬೇಕಂದ್ರೆ ನಾನು ತಪ್ಪು ಮಾಡಿದ್ದೀನಿ ಅಂತ. ಭಾಳ ಕಷ್ಟ. ರಾಜಕುಮಾರಿ ಆದವಳು, ಅಷ್ಟು ಇದಾದವಳು, ರಾಷ್ಟ್ರಹಿತ, ಅಷ್ಟೂ ಜನ ಸತ್ತೇ ಹೋಗ್ಬಿಡ್ತಾರೆ. ಅದನ್ನು ಅವಳು ನಿಂತ್ಕೊಂಡು ಹೇಳಿದ್ದು, ಅಪ್ಪ ನಾನೇ ತಪ್ಪು ಮಾಡಿರೋದು, ನಾನು ಗೊತ್ತಾಗಲಿಲ್ಲ, ಏನೋ 2 ಬೆಳಕು ಬರ್ತಾ ಇರೋ ಮಿಣುಕು ಹುಳಿದಾಗ ಬರ್ತಾ ಇತ್ತು ಪಟ ಅಂತ, ಅದು ಯಾವುದೋ ನನ್ನನ್ನು ನೋಡ್ತಾ ಇದ್ದೀನಿ, ಚುಚ್ಚಿಬಿಟ್ಟೆ, ಅದು ರಕ್ತ ಬಂದ್ಬಿಡ್ತು, ಅದು ಏನೂ ಗೊತ್ತಿಲ್ಲ, ಒಂದು ಹುತ್ತದಲ್ಲಿ. ನಿನ್ನಿಂದಲೇ ಆಗಿರೋದು ಅಂಥೇಳಿ ರಾಜಕುಮಾರಿಯನ್ನು ಕರ್ಕೊಂಡು ಆ ಹುತ್ತದ ಬಳಿಗೆ ಬರ್ತಾರೆ. ಹುತ್ತದ ಬಳಿಗೆ ಬಂದ ಕೂಡಲೇ ಹೇಳ್ತಾನಂತೆ,
ಮಹರ್ಷಿಗಳು ಕ್ಷಮಿಸ್ಬೇಕು, ಎಲ್ಲ ತಪ್ಪಾಯಿತು ನಾವು ಮಾಡಿದ್ದು ಅಂತಂದರೆ, ತಪ್ಪಾಯಿತು ಅಂದ್ರೆ ಆಗಲ್ಲ ಅಂತ ಒಳಗಿಂದ ಧ್ವನಿ. ಬರೀ ತಪ್ಪಾಯಿತು ಅಂದ್ರೆ ಆಗಲ್ಲ, ನನ್ನ ಕಣ್ ಕಳೆದಿರೋದು ಯಾರವರು? ಅವಳು ಹೇಳಿದ್ರು ನಾನೇ ತಪ್ಪು ಮಾಡಿದ್ದೀನಿ ಅಂದರು. ತಪ್ಪು ಮಾಡಿದ ಕಣ್ಣು ಹೋದ್ಮೇಲೆ ಏನಾಗುತ್ತೆ ಮನುಷ್ಯನಿಗೆ? ಪರತಂತ್ರ ಆಗತ್ತೆ. ಪರತಂತ್ರ ಆದ್ಮೇಲೆ ಸೇವೆ ಮಾಡೋಕ್ಕೆ ಯಾರು ಬರಬೇಕು? ನೀನೇ ಬರಬೇಕು ಅನ್ನೋಳು. ಯಾರಾದರೂ ಇಟ್ಟರೆ ರಾಜ ಇಟ್ಟರೆ ಆಗಲ್ಲ. ಯಾರು ತಪ್ಪು ಮಾಡಿದಾರೋ ಅವಳೇ ಸೇವೆ ಮಾಡಬೇಕು. ಆಯಿತು ಅನ್ನೋದು ರಾಜಕುಮಾರಿ ಆದವಳು ಆ ಕಾಡಿನ ಕುರುಡನಾದ ವೃದ್ಧನಾದ ಋಷಿಗಳ ಸೇವೆ ಒಪ್ಕೊಂಡ್ಳು. ಹಾಗೆ ಸೇವೆ ಮಾಡಿಸ್ಕೊಳ್ಳಲ್ಲ ಅನ್ನೋದು, ಮದುವೆ ಮಾಡ್ಕೋಬೇಕು ಅಂತ. ಈ ಒಂದೊಂದು ಮಾತಿಗೂ ಹಾಗೆ ಬರೀ ಸೇವೆ ಮಾಡ್ದೆ ಏನು ಮಾಡ್ತೇನೆ ನಾನು? ಆಗಲ್ಲ. ಆಯಿತು ಮದುವೆನೂ ಮಾಡ್ಕೋತೀನಿ ಅಂತ. ನೋಡೇ ಇಲ್ಲ, ಹುತ್ತದಲ್ಲಿದ್ದಾಳೆ. ಅವ್ರು ಎಂಥವ್ರು ಯಾರು ಬೇಕಾಗಿಲ್ಲ. ಆಯಿತು ಅವ್ರು ಎಲ್ಲ ಪ್ರಾಣ ಉಳಿಬೇಕು ಅಂದ್ರೆ ಸರಿ ಮದುವೆ ಮಾಡ್ಕೊನಿ ಅಂತಂದ್ರೆ ಹೊರಗಡೆ ಬಂದರು, ಮದುವೆ ಮಾಡೇ ಬಿಟ್ಟಾರೆ. ಅದು ಅಲ್ಲೇ ಆಶ್ರಮದಲ್ಲೇ, ಭಾಳ ಕಮ್ಮಿ ಖರ್ಚು. ಆಶ್ರಮದಲ್ಲೇ ಸುಕನ್ಯೆ ಮತ್ತು ಊರಿಗೂ ಕರ್ಕೊಂಬರಲಿಲ್ಲ, ಅಲ್ಲೇ ಮದುವೆ ಮಾಡಿ ಋಷಿಗಳಿಗೆ ಅಲ್ಲೇ ಒಪ್ಪಿಸಿ ರಾಜ ಬಾಕಿಯವರೆಲ್ಲ ಬಂದ್ಬಿಟ್ರು. ಈ ರೀತಿಯಾಗಿ ಆ ಮಗಳನ್ನು ಆ ಶ್ರವಣ ಋಷಿಗಳಿಗೆ ಕೊಟ್ಟು ರಾಜ ಹೊರಕೊಂಡಿದ್ದಾನೆ. ಅವರು ಕುರುಡರು, ಅವಳಿಗೆಲ್ಲ ಊಟನೂ ಮಾಡಿಸ್ಬೇಕು, ಸ್ನಾನನೂ ಮಾಡಿಸ್ಬೇಕು, ಪ್ರತಿಯೊಂದು ಮಾಡಿಸ್ಬೇಕು. ಸುಕನ್ಯಾಚ್ಯ ವನಂ ಪ್ರಾಪ್ಯ ಪತಿಂ ಪರಮಕೋಪನಂ ಪ್ರೀಣಯಾಮಾಸ ಚಿತ್ತಜ್ಞಾ ಅಪ್ರಮುಕ್ತಾನುವೃತ್ತಿಭಿಃ ಕಸ್ಯಚಿತ್ವಥ ಕಾಲಸ್ಯ ನಾಸತ್ಯಾವಾಶ್ರಮಾಗತೌ ತೌ ಪೂಜಯಿತ್ವಾ ಪ್ರೋವಾಚ ವಯೋ ಮೇ ದತ್ತಮೀಶ್ವರೌ. ಹೀಗೆ ಮಹಾರಾಜ ಚಕ್ರವರ್ತಿ ಶರ್ಯಾತಿ ಮಗಳ ಸುಕನ್ಯೆಯನ್ನು ಶವನಿಗೆ ಕೊಟ್ಟು ಅವನು ಊರಿಗೆ ಹೊರಟು ಹೋದ್ಮೇಲೆ ಇವಳು ಯೋಚನೆ ಮಾಡಿದ್ದು, ಈಗ ನಾನು ಪತ್ನಿ ಆದಮೇಲೆ ಎರಡೇ ಇಲ್ಲ, ವಯಸ್ಸಾಗಿರಲಿ ಗಲೀಜಾಗಿರಲಿ ಹೇಗಾದರೂ ಇರಲಿ ಸೇವೆ ಮಾಡಬೇಕು ಅಂಥೇಳಿ ನಿರಂತರವಾಗಿ ಸೇವೆ ಮಾಡ್ತಾಯಿದ್ದು. ಕ್ಷಣಕೋಪಿಷ್ಠ, ಮನುಷ್ಯನಿಗೆ 3 ಥರ. ವಯಸ್ಸಾದರೂ ಕೋಪ ಬರುತ್ತೆ, ಅಶಕ್ತಿ. ಇನ್ನು ಇಷ್ಟವಾದದ್ದು ವಿರುದ್ಧವಾದರೂ ಕೋಪ ಬರುತ್ತೆ, ಹೇಳಿದ್ದ ಅರ್ಥವಾಗದೇ ಆದರೂ ಕೋಪ ಬರುತ್ತೆ. ಎಷ್ಟು ಸಲ ಹೇಳೋದು ಅಂತಾರೆ. ಏನು ಸಹಿಸ್ಕೊಂಡಿರ್ಬೋದು ನೋಡಿ. ಸೇವೆ ಮಾಡೋರಿಗೆ ಇರಬೇಕಾದ್ದೇ ತುಂಬ ಧೃತಿ. ಚತ್ವಾರಿ ತಸ್ಯ ವರ್ಧಂತೆ ಆಯುರ್ವಿದ್ಯಾ ಯಶೋ ಬಲಂ ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ ಚತ್ವಾರಿ ತಸ್ಯ ವರ್ಧಂತೆ ಆಯುರ್ವಿದ್ಯಾ ಯಶೋ ಬಲಂ. ಎಲ್ಲ ಬೆಳೀತಾ ಇರುತ್ತೆ ಅಂತ. ಬಹಳ ಕಷ್ಟ. ಗುರು ಸೇವೆ ಮಾಡಬೇಕಾದ್ರೆ ಗುರುಕುಲದಲ್ಲೇ ಇದು ಗೊತ್ತಾಗತ್ತೆ. ತಪ್ಪು ಮಾಡದೆ ಬಯಸ್ಕೋಬೇಕಾಗತ್ತೆ, ಸುಮ್ಮನೆ ಇರಬೇಕಾಗತ್ತೆ. ಏನು ಹೀಗೆ ಮಾಡಿದೆಯಲ್ಲ ಅಂದರೆ ಮಾಡಿಲ್ಲ ಅನ್ನೋ ಹಂಗಿಲ್ಲ. ಭಾಳ ಮುಚ್ಕೊಂಡು ಕೆಲಸ ಮಾಡೋದು ಭಾಳ ಕಷ್ಟ. ಅದು ನಿಜವಾಗಿಯೂ ವಯಸ್ಸಾದವರ ಸೇವೆ ಮಾಡೋದಿದೆಯಲ್ಲ, ಅದು ಭಾಗ್ಯವೂ ಹೌದು. ನಾನು ಇದುವರೆಗೆ ನಾನು ನೋಡಿದ್ದಲ್ಲ, ಏನೇನು ಅಭಿಷೇಕ ಮಾಡ್ತೀವಿ, ಯಜ್ಞ ಮಾಡ್ತೀವಿ, ಹೋಮ. ಆ ವಯಸ್ಸಾದವರ ಗುರುಗಳ ಸೇವೆ ಮಾಡಿದರೆ ಅದಕ್ಕೆ ಸಮ ಯಾವುದೂ ಇಲ್ಲ. ಐಶ್ವರ್ಯದ ಯಜ್ಞ ಮಾಡಿದರೂ ಇಲ್ಲ. ಎಲ್ಲ ಈ ಲೋಕದ ಐಶ್ವರ್ಯ, ಪುಣ್ಯಲೋಕ, ಬ್ರಹ್ಮಲೋಕ, ಪರಮಾರ್ಥ ಜ್ಞಾನ 4 ಕೊಟ್ಬಿಡ್ತಾರೆ ಅಂಥ ಮಹಾತ್ಮರವರು. ಹಾಗಿದ್ದ ಋಷಿಗಳನ್ನು ಸೇವೆ ಮಾಡ್ತಾ ಇದ್ರು. ಒಂದು ಸೂರು ಕೂಡ ಅವರು ಮಲಗಿ ನಿದ್ದೆ ಮಾಡೋ ತನಕ ಬೇರೆ ಕಡೆ ನೆರಳಾಗಿದ್ದರು. ಕಸ್ಯಚಿತ್ ಪಥ ಕಾಲಸ, ಇಷ್ಟೋ ದಿವಸ ಕಳೆದಿದೆ. ಆಗ ದೇವತೆಗಳಿಗೂ ತಾನೆ ಸಂತೋಷವಾಗೋದು. ಆ ಋಷಿ ತಸ್ಮಾತ್ ವೇದ ವಿಧಿ ಅರಣ್ಯ ಹಿಂದೆ ಯಾವತ್ ಇರ್ವೈ ದೇವತಾಸ್ತಾ ಸರ್ವ ವೇದ ವಿಧಿ ಬ್ರಾಹ್ಮಣೇ ವಸಂತಿ ತಸ್ಮಾತ್ ಬ್ರಾಹ್ಮಣೇಭ್ಯೋ ವೇದ ವಿದ್ಯೋ ದಿವೇ ದಿವೇ ನಮಸ್ಕುರ್ಯಾತ್. ಸಕಲ ದೇವತೆಗಳು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆ ಅಶ್ವಿನಿ ದೇವತೆಗಳಿಗೆ ಗೊತ್ತಾಯಿತು ಈಗ ಇವರಿಗೆ ಅನುಗ್ರಹ ಮಾಡಬೇಕು ಅಂತ. ಇಬ್ಬರು ಬಂದಾಗ ಋಷಿ ಅವರಿಗೆ ದೇವತೆಗಳು ತಾನೆ ಸತ್ಕಾರ ಮಾಡಿ ಎಲ್ಲ ಮಾಡಿ ಒಂದು ಮಾತು ಕೇಳ್ತಾರೆ. ನನಗೆ ವಯಸ್ಸಾಗಿದೆ ಅಂತ ಅಂದ್ಕೊಂಡಿದ್ದಾಳೆ, ನೀವು ಎಲ್ಲ ಸಾಮರ್ಥ್ಯ ಇದೆ, ಋಷಿಗಳಿಗೂ ಸಾಮರ್ಥ್ಯ ಇತ್ತು, ಆದರೆ ನೀವು ದೇವವೈದ್ಯರಾದ್ದರಿಂದ ನನಗೆ ಅತ್ಯಂತ ತಾರುಣ್ಯ ಸುಂದರವಾದ ರೂಪವನ್ನು ಕೊಡಬೇಕು ಅಂತ ಋಷಿ ಕೇಳಿದ. ಆಗ ಆ ಬಂದದ್ದೇ ಅದಕ್ಕೆ ಅವರು ಒಂದು ಚೆನ್ನಾಗಿದೆ. ಗ್ರಹಂ ಗ್ರಹೀಷ್ಯೆ ಸೋಮಸ್ಯ ಯಜ್ಞೇ ವಾಮಪ್ಯಸೋಮಪೋಗೋ ಕ್ರಿಯತಾಂ ಮೇ ವಯೋ ರೂಪಂ ಪ್ರಮದಾನಾಂ ಯದೀಪ್ಸಿತಂ ಬಾಢಮಿತ್ಯೂ ಚತುರ್ವಿಪ್ರಮಭಿನಂದ್ಯ
भिषक्तमौ निमज्जतां भवानस्मिन् ह्रदे सिद्धविनिर्मिते इत्युक्त्वा जरयाग्रस्तदेहो धमनि संततः ह्रदं प्रवेशितोऽश्विभ्यां वधीपलितविप्रियः पुरुषास्त्रय उत्तस्थुः अभीत्या वनिता प्रियाग पद्मस्रजः कुण्डलिनः तुल्यरूपाः सुवाससः तान् निरीक्ष्य वरारोह स्वरूपान् सूर्यवर्चसः अजानतीपतिं साध्वी अश्विनौ शरणं ययौ दर्शयित्वा पतिं तस्मै पातिव्रत्येन तोषितौ ऋषिमामन्त्र्य ययतुः विमानेन त्रिविष्टभं यक्ष्यमाणोऽथ शर्यातिः च्यवनस्याश्रमं गतः ददर्श दुहितुः पार्श्वे पुरुषं सूर्यवर्चसम् ಶ್ರವಣ ಮಹರ್ಷಿಗಳು ಆ ಅಶ್ವಿನಿ ದೇವತೆಗೆ ಹೇಳ್ತಾರೆ, ಆ ಹಿಂದಿನ ಇದರಲ್ಲಿ ಇವರು ಮನುಷ್ಯ ಲೋಕಕ್ಕೆ ಹೋಗ್ತಾರೆ, ಇವರು ಸೋಮಪಾನ ಇಲ್ಲ ಅಂತ ದೇವತೆಗಳ ಸಭೆಯಲ್ಲಿ ತೀರ್ಮಾನ ಆಗಿತ್ತು. ಅಪೂತ್ ಅವ್ವ ಏತೋ ಮನುಷ್ಯ ಚರವು ಅಂತೇಳಿ ಮನುಷ್ಯ ಲೋಕದಲ್ಲಿ ಓಡಾಡೋರು ಈ ದೇವತೆಗಳು ಇಬ್ಬರು. ಮನುಷ್ಯರು ಕರೆದು ಬಿಟ್ಟರೆ ಹೋಗ್ಬಿಡ್ತಾರೆ. ಕೆಲವ್ರ ಮನೆ ಹೋದರೆ ಅವರನ್ನೆಲ್ಲ ಕರೆಯೋಲ್ವಲ್ಲ, ಅವ್ರ ಮನೆ ಹೋಗ್ತಾರೆ ಅವ್ರನ್ನ ಕರಿಬೇಡ ಅಂತ. ಹಾಗೆ ಅಶ್ವಿನಿ ದೇವತೆಗಳಿಬ್ಬರಿಗೆ ಸೋಮಪಾನ ಕೊಡ್ತಿರ್ಲಿಲ್ಲ. ನಾನು ಗ್ರಹ ಮಾಡ್ತೀನಿ, ನಿಮಗೆ ಸೋಮಪಾನವನ್ನು ಕೊಡ್ತೀನಿ ಅಂತ. ವೇದದಲ್ಲಿ ಇಲ್ಲದೆ ಹೋದರೂ ನಾನು ಕೊಡ್ತೀನಿ ಅಂತಂದು ಯಜ್ಞದಲ್ಲಿ ನಿಮಗೆ ಸೋಮಪಾನವಿಲ್ಲದೆ ಹೋದರೂ ಇವತ್ತಿನಿಂದ ನಿಮಗೆ ಸೋಮಪಾನವನ್ನು ನಾನು ಕೊಡಿಸ್ತೇನೆ. ನನಗೆ ಬೇಕಾದಂಥ ವಯಸ್ಸು ರೂಪ, ಸ್ತ್ರೀಯರು ನೋಡಿದ್ರೆ ಮೋಹಿತರಾಗಬೇಕು. ಆ ಸೌಭರಿಗಾಗಿತ್ತಲ್ಲ, ಒಂದು ಹುಡುಗಿ ಕೊಡೋದ್ರೆ ನಿಮಗೆ ನಿಮ್ಮನ್ನೇ ಯಾರು ಇಷ್ಟಪಡ್ತಾಳೋ ಅವಳಿಗೆ ಮಾತ್ರ ಕೊಡ್ತೀನಿ ಇಂದ. ಅವರ ಹೆಸರೇನ ರಾಜ, ಭಾಳ ದೊಡ್ಡವನು, ಹೆಸರೇ ಸಿಗ್ತಾರೆ. ಆ ರಾಜನ 60 ಹೆಣ್ಮಕ್ಳು ಒಂದು ಹುಡುಗಿ ಕೊಡೋದು ಕೊಡೋಲ್ಲ ಅಂದ. ಅವರಾಗಿ ಇಷ್ಟಪಟ್ಟರೆ ಕೊಡ್ತೇನೆ. ಈಗ ಸರಿ ಅಲ್ಲೇ ಹೋಗ್ತೀನಿ ಅಂದರೆ ಹೋಗುವಾಗ ಹುಡುಗರಾಗ್ಬಿಟ್ಟು ಅಂತಃಪುರರು ಎಲ್ಲರೂ ನಂಗೆ ಬೇಕು ಅಂತ ಮಾಡಿ ಆಮೇಲೆ 60 ಜನರು ಕೊಟ್ಟ. ಸೋಮರಿ ಋಷಿಗೆ ಇವನು ಹೆಸರೇ ಮಾಡ್ತಾರೆ ನನಗೆ ರಾಜ, ಭಾಳ ಒಳ್ಳೆಯ ರಾಜ. ಹೀಗೆ ಸೋಮಪಾನಕ್ಕೆ ನನಗೆ ಯೋಗ್ಯತೆಯನ್ನು ಕೊಡ್ತೇನೆ, ಒಳ್ಳೆಯ ರೂಪ ಕೊಡಿ ಅಂತ ಹೇಳಿದಾಗ ಆಯಿತು ಅಂದರು. ಇಬ್ಬರೂ ಕೂಡ ಒಂದು ಕೊಳದಲ್ಲಿ ಎಲ್ಲ ಔಷಧಿಗಳನ್ನು ಹಾಕಿ ಇಲ್ಲಿ ಸ್ನಾನ ಮಾಡು, ಮತ್ತು 7 ವರ್ಷಕ್ಕೆ ನೀನು ಸುಂದರನಾದ ಹುಡುಗ, ಯಾವ ಕೊರತೆಯೂ ಇಲ್ಲ ಅಂತ ಹೇಳಿ ಅವನಿಗೆ ಚೆನ್ನಾಗಿ ಎಲ್ಲ ಔಷಧಿನ ಹಾಕಿ ಒಳಗೆ ಇಳಿಸಿದ್ರು. ಇವರು ಇಳಿದು ಬಿಟ್ಟಿದ್ದಾರೆ. ಯಾರೋ ಅಶ್ವಿನಿ ದೇವತೆಗಳು. ಹೇಳುವಾಗ 3 ಜನ, 3 ಜನವೂ ಒಂದೇ ಥರ. ಒಂದು ಕಥೆಯಲ್ಲಿ 5 ಜನ ಒಂದೇ ಥರ ಬರುತ್ತೆ. ಯಾವ ಕಥೆ? ನಳರಾಜ. ಅಲ್ಲಿ 5 ಜನ ಒಂದೇ ಥರ. ಅಲ್ಲೂ ದಮಯಂತಿ ಗೆದ್ದು ನಾನೇ ಇವನು ಅಂತ ಕೇಳ್ಕೊಂಡು. ಇಲ್ಲೂ ಕೂಡ ಸುಕನ್ಯೆ 3 ಜನ ಎದ್ರು. ಎಂಥವರು ಅಪೀಚ್ಯಾಹ, ಯಾರನ್ನು ನೋಡಿದರೆ ತೃಪ್ತಿನೇ ಬರೋಲ್ವ, ನಾಸ್ತ್ಯಂತೋ ಯಸ್ಯ ದರ್ಶನ, ಮತ್ತೆ ನೋಡಬೇಕು ಅಂತ ಅನ್ಸುತ್ತೋ ರಾಮನ ನೋಡಿದಾಗ ಆಗುವ ಹಾಗೆ ಪುಂಸಾಂ ಮೋಹನ ರೂಪಾಯ ಅಂಥ ಪುರುಷ 3 ಜನ ಎದ್ರು. ಎಲ್ಲ ಒಳ್ಳೆ ಸುಂದರರಾಗಿದ್ದಾರೆ. ನೋಡಿದ್ದು ಸುಕನ್ಯಾ, ಗಂಡ ಯಾರನ್ನು ಗೊತ್ತಾಗಲ್ವಲ್ಲ. ಅದಕ್ಕೆ ಅಶ್ವಿನಿ ದೇವತೆಗಳನ್ನು ಸ್ತೋತ್ರ ಮಾಡಿ ನನ್ನ ಗಂಡನ ತೋರಿಸ್ಕೊಡಿ ನೀನು. ಆಯಿತು, ಅವರು ಪಾತಿವ್ರತ್ಯಕ್ಕೆ ಮೆಚ್ಚಿ ಅವರಿಬ್ಬರು ಕೂಡ ನೆಲವನ್ನು ಬಿಟ್ಟು ನಿಂತ್ಕೊಂಡ್ರು. ಇವನೊಬ್ಬ ನೆಲ ಮೇಲಿದ್ದ. ಹಾಗಾಗಿ ಆ ಸುಕನ್ಯಾ ತನ್ನ ಚ್ಯವನ ಋಷಿಯನ್ನು ಪಡ್ಕೊಂಡಿದ್ದಾಳೆ. ಅವಳ ಪಾತಿವ್ರತ್ಯವನ್ನು ಬಹಳ ಸಂತೋಷವಾಗಿ ಋಷಿಗಳನ್ನು ಕೇಳಿಕೊಂಡು ನಾವು ಬಂದದ್ದೇ ನಿಮಗೆ ಎಲ್ಲ ಅನುಗ್ರಹ ಮಾಡಬೇಕು ಅಂತ ಸಂತೋಷವಾಯಿತು ಅಂತ ಅವರು ಹೊರಟೋದ್ರು. ಮಾತು ಕೊಟ್ಟವನು ಋಷಿ, ಸೋಮಯಾಗದಲ್ಲಿ ಕೊಡ್ತೀನಿ ಅಂತ. ಈ ಸಂದರ್ಭಕ್ಕೆ ಸರಿಯಾಗಿ ಆ ಕಡೆಯಿಂದ ರಾಜ, ಯಾರವನು ಸರಿಯಾಗಿ ಸೋಮಯಾಗ ಮಾಡಬೇಕು ಅಂತ ಆಶ್ರಮಕ್ಕೆ ಬಂದ. ಅಳಿಯನ್ ಬಿಟ್ಟು ಮಾಡೋಲ್ವ, ಯಾವುದೇ ಯಜ್ಞ ಮಾಡಬೇಕಾದ್ರೂ ಅಳಿಯನ್ ಜೊತೆ ತಾನೆ. ನೋಡೋಣ, ಇಲ್ಲಿ ಬರೋಣ, ಹೇಗಿದ್ದಾರೆ ಬಂದೇ ಇಲ್ಲ. ಏನೋ ಒಂದು ಕುರುಡನ್ ಕೊಟ್ಟೆ, ಒಂದು ಮುದುಕರಿಗೆ ಕೊಟ್ಟೆ, ಹುಡುಗಿನ ಏನು ಮಾಡೋಕ್ಕಾಗತ್ತೆ, ಕಾಲ ಹೀಗಾಗ್ಬಿಡ್ತು ಅಂತ ಬಂದು ಆಶ್ರಮಕ್ಕೆ ನೋಡ್ತಾನೆ. ಯಾರಿಗೋ ಜೊತೆ ಇದ್ಬಿಟ್ಟಾಳೆ. ಅಯ್ಯೋ, ಇದೇನು ಮಾಡಿಬಿಟ್ಟೆ ನೀನು. ರಾಜ ದುಹಿತರಂ ಪ್ರಾಗ ಕೃತಪಾದಾಭಿವಂದನಾಂ ಆಶಿಷಶ್ಚ ಪ್ರಯುಂಜಾನೋ ನಾತಿ ಪ್ರೀತಮನಾ ಇವ ಚಿಕೀರ್ಷಿತಂ ತೇ ಕಿಮಿದಂ ಪತಿಸ್ತ್ವಯ
ಪ್ರಲಂಬಿತೋ ಲೋಕ ನಮಸ್ಕೃತೋ ಮುನಿಃ ಯತ್ವಂ ಜರಾಗ್ರಸ್ತಮಸತ್ಯ ಸಮ್ಮತಂ ವಿಹಾಯ ಧಾರಂ ಭಜತೆ ಅಮುಂ ಅಧ್ವಗಂ. ಕಥಂ ಮತಿಸ್ತೇವ ಗತಾನ್ಯಥಾ ಸತಾಂ ಕುಲಪ್ರಸೂತೆ ಕುಲದೂಷಣಂ ತ್ವಿದಂ ವಿಭರ್ಷಿಚಾರಂ ಜತಪತ್ರಪಾಕುಲಂ ಪಿತುಶ್ಚ ಭರ್ತುಶ್ಚ ನಯಸ್ಯ ಧಸ್ತಮಗಾ. ರಾಜ ಆಶ್ರಮಕ್ಕೆ ಬಂದಿದ್ದಾನೆ, ಬಂದು ಕೂಡಲೇ ನಮಸ್ಕಾರ ಮಾಡಿದ್ದಾಳೆ. ಇಬ್ಬರು ನಮಸ್ಕಾರ ಮಾಡಿದರು. ಅವನಿಗೆ ಮಗಳಿಗೆ ಆಶೀರ್ವಾದ ಮಾಡೋಕ್ಕೂ ಇಷ್ಟ ಇಲ್ಲ. ಯಾವನ್ನ ಕಟ್ಕೊಂಡ್ತೀಯ ನೀವು, ಕೊಟ್ಟ ಮಗಳನ್ನು ಬಿಟ್ಟು ಯಾರನ್ನೋ ಕಟ್ಕೊಂಡಿದ್ದಾಳೆ ಅಂಥೇಳಿ ರಾಜ ಆಶಿಷಷ್ಟ ಅಪ್ರಯುಂಜಾನ ಸುಮಂಗಲಿ ಭವ ಅಂದು ಹೇಳಿಲ್ಲ. ಯಾವುದೋ ಕನ್ನಡ ಭಾಷೆಯಲ್ಲಿ ಮಿಡ್ಡೆ ಕಟ್ಕೊಂಡ್ಬಿಟ್ಟು ಇವನು ಯಾರನ್ನೋ ಬಿಟ್ಬಿಟ್ಟಾಗಿ ಭಾಳ ಬೇಜಾರಾಗಿ ಏನು ಮಾಡಿದೆ ನೀನು, ಯಾಕೆ ಹೀಗೆ ಮಾಡಿದೆ, ಆ ಗಂಡನಿಗೂ ಮೋಸ ಮಾಡ್ಕೊಂಡಿದ್ದು ಯಾರನ್ನೋ ಕಟ್ಕೊಂಡಿದೆಯಲ್ಲ ಅಲ್ಲಿ ಗಂಡನ ಅದರಲ್ಲೇ ಕೇಳ್ತಾ ಇದ್ದಾನೆ. ಗಂಡನ ಗೊತ್ತಿಲ್ವಲ್ಲ, ಮೋಸ ಮಾಡಿ ಲೋಕ ನಮಸ್ಕೃತನಾದ ಅಂಥ ಮಹಾ ಋಷಿಯನ್ನು ಬಿಟ್ಟು ಇದು ಯಾವುದೋ ಹುಡುಗನ ಕಟ್ಕೊಂಡ್ಬಿಟ್ಟಿದೆಯಲ್ಲ, ಇದಿಂಥ ಅಂಥ ಮುಪ್ಪಾಗಿರೋನು ಕೊನೆ ಇನ್ನೇನು ಇದಾರೋ ಇಲ್ವೋ ಅಂತ ಕೇಳೋಕ್ಕೆ ಬಂದಿದ್ದು. ನಿನ್ನ ಗಂಡ ಇದಾನೋ ಇಲ್ವೋ ಅಂತ ಕೇಳೋಕ್ಕೆ. ಜರಾಗ್ರಸ್ತಂ ಅಸತ್ಯಂ, ಸುಳ್ಳಾದಂಥದ್ದು ಇಂಥ ಕೆಟ್ಟ ದಾರಿಯಲ್ಲಿ ಬಂದಿದೆಯಾ, ಜಾರನನ್ನು ಹಿಡ್ಕೊಂಡಿದೀಯಾ, ಎಂಥ ಇದು ಎಂಥ ದಾರಿ, ಈ ಬುದ್ಧಿ ನಿಮಗೆ ಎಲ್ಲಿ ಬಂತು, ನಮ್ಮ ಮನೆಯಲ್ಲಿದ್ದ ಬಂದಿಲ್ವಲ್ಲ, ಒಳ್ಳೆ ಶುದ್ಧಳಾಗಿದ್ದವಳು. ಅನ್ಯಥಾ ಸತಾಂ, ಸಜ್ಜನರ ಮಾರ್ಗವನ್ನು ಬಿಟ್ಟು ಬೇರೆ ದಾರಿ ಹಿಡಿದಿರೋಳು ನೀನೇ ಮೊದಲು, ಯಾಕೆ ಹೀಗಾದೆ, ಒಳ್ಳೆ ಕುಲದಲ್ಲಿ ಹುಟ್ಟಿದವಳು, ಕುಲವನ್ನು ಕೆಡಿಸೋ ಕೆಲಸ ಯಾಕೆ ಹೀಗೆ ಮಾಡಿದೆ, ಇಂಥ ಯಾವುದೋ ಒಬ್ಬ ಪುರುಷ ಸಿಗ್ತಾ ಅಂಥೇಳಿ ಋಷಿಯನ್ನು ಬಿಟ್ಟು ನಾಚಿಕೆ ಕೇಳಾಗಿ ಲಜ್ಜೆ ಕೇಳಾಗಿ ಹೀಗೆ ಮಾಡಿದೀಯಾ, ಗಂಡನಿಗೂ ಮೋಸ ಮಾಡಿದೆ, ನನಗೂ ಕೆಟ್ಟದ್ರು ತಂದೆ, ಯಾಕೆ ಹೀಗೆ ಮಾಡಿದೆ ಅಂತ ಜೋರಾಗಿ ಆ ಶರ್ಯಾತಿ ಮಹಾರಾಜ ಸುಕನ್ಯೆ ಮಗಳನ್ನು ಕೇಳಿದಾಗ ಅವರು ಹೇಳ್ತಾರೆ, ಏವಂ ಬ್ರುವಾಣಂ ಪಿತರಂ ಸ್ಮಯಮಾನ ಶುಚಿಸ್ಮಿತ ಉವಾಚ ತಾತ ಜಾಮಾತಾ ತವೈಷ ಭೃಗುನಂದನಗ ಶಶಂಸ ಪಿತ್ರೆ ತತ್ಸರ್ವಂ ವಯೋರೂಪಾಭಿಲಂಬನಂ ವಿಸ್ಮಿತಗ ಪರಮ ಪ್ರೀತಗ ತನಯಾಂ ಪರಿಷಸ್ವಜೇ ಸೋಮೇನ ಯಾಜಯನ್ ವೀರಂ ಗ್ರಹಂ ಸೋಮಸ್ಯ ಚಾಗ್ರಹೀತ್ ಅಸೋಮಪೋಗೋ ಅಪ್ಯಶ್ವಿನೋಗೋ ಚ್ಯವನಗ ಸ್ವೇನ ತೇಜಸಾ ಹಂತುಂ ತಮಾದದೇ ವಜ್ರಂ ಸದ್ಯೋ ಮನ್ಯುರಮರ್ಷಿತಗ ಸವಜ್ರಂ ಸ್ತಂಭಯಾಮಾಸ ಭುಜಮಿಂದ್ರಸ್ಯ ಭಾರ್ಗವಗ ಅನ್ವಜಾನಂಸ್ತತಃ ಸರ್ವೇ ಗ್ರಹಂ ಸೋಮಸ್ಯ ಚಾಶ್ವಿನೋಗೋ ವಿಷಜಾವಿಧಿ ಯತ್ಪೂರ್ವಂ ಸೋಮಾಗುತ್ಯ ಬಹಿಷ್ಕೃತೌ. ಹೀಗೆ ತಂದೆ ಪ್ರಶ್ನೆ ಮಾಡೋಣ, ಆ ಮಗಳು ನಗುನಗ್ತಾ ಇದ್ದಾಳಂತೆ, ನಾನು ಆ ಕೆಲಸ ಮಾಡೋದು ಸಾಧ್ಯವೇ ಇಲ್ಲ ಅಂಥೇಳಿ ಮೃದುವಾಗಿ ಶುಚಿಸ್ಮಿತ ಅಂತ ಪರಿಶುದ್ಧವಾದ ಮುಗುಳುನಗೆಯಿಂದ ಹೇಳ್ತಾ ಇದ್ದಾಳೆ, ಅಪ್ಪ ನಿನ್ನ ಅಳಿಯ ಇವರೇ, ನೀನು ಯಾರಿಗೆ ನನ್ನನ್ನು ಕೊಟ್ಟಿದೆಯೋ ಅದೇ ಅಳಿಯ, ನಿನ್ನ ಅಳಿಯನೇ ಇವರು, ಇವನೇ ಭೃಗುನಂದನ ಭಾರ್ಗವ ಶ್ರವಣ ಇವರೇ ಅಂಥೇಳಿ ಹೇಳೋಣ. ಎಲ್ಲ ಹಾಗಾದರೆ ಹೇಗೆ ಇದು ಅವತ್ತು ಕೊಡುವಾಗ ಹಾಗಿದ್ದ, ಇವತ್ತು ಹೀಗಿದೆಯಲ್ಲ ಹೇಗೆ ಅಂದರೆ, ಆಗ ಹೀಗೆ ಅಶ್ವಿನಿ ದೇವತೆಗಳು ಬಂದಿದ್ದರು ಅನ್ನುವಂಥ ಕಥೆಯನ್ನೆಲ್ಲ ಮಗಳೇ ಹೇಳ್ತಾಳೆ. ಭಾಳ ಸಂತೋಷವಾಗಿ ಮಗಳನ್ನು ಕಟ್ಟಿಕೊಂಡು ಆಮೇಲೆ ಸೋಮಯಾಗವನ್ನು ಮಾಡಬೇಕು ಅಂಥೇಳಿ ಋಷಿಗಳ ಹತ್ರ ಅವರಿಗೆ ನೀವೇ ಬರಬೇಕು, ಸೋಮಯಾಗವನ್ನು ಮಾಡಿಸ್ಬೇಕು ಅಂತ ಹೇಳೋಣ. ಆಯಿತು ಅಂತೇಳಿ ಅವರಿಗೂ ಇಷ್ಟ ಇತ್ತಲ್ಲ, ಮಾತು ಕೊಟ್ಟಿದ್ರಲ್ಲ, ಸೋಮಯಾಗವನ್ನು ಆರಂಭ ಮಾಡಿದ್ದಾರೆ. ಆ ಸೋಮಯಾಗದಲ್ಲಿ ಸೋಮಪಾನವಿಲ್ಲದ ಅಶ್ವಿನಿ ದೇವತೆಗಳಿಗೆ ಸೋಮರಸವನ್ನು ಶಿಭ್ಯಾನ್ ವಿಷತೇಯ ಮಾಧ್ವೀಭ್ಯಾನ್ ಇದ್ದಲ್ಲೂ ಇದೆ. ಆದರೆ ಮನುಷ್ಯ ಲೋಕದಲ್ಲಿ ಓಡಾಡುವ ವೈದ್ಯರಿದ್ದಾರಲ್ಲ, ನಮ್ಮ ಸೂತ್ರಕಾರರು ಹೇಳ್ತಾರೆ, ವೈದ್ಯರ ಅನ್ನವನ್ನು ಊಟ ಮಾಡಬೇಡಿ ಅಂತ. ಯಾಕೆ ಅಂದರೆ ವೈದ್ಯರ ಹತ್ರ ಹೋಗೋರೆಲ್ಲ ದುಃಖಿಗಳು, ದುಃಖದಿಂದ ದುಡ್ಡು ತಗೊಂಡವರವರು. ಭಾಳ ಕಷ್ಟ ನಮ್ಮ ಸಮಾಜ ಹಿಂದಿನ ಇದರಲ್ಲಿ. ಈಗಿನ ವೈದ್ಯರನ್ನೇ ಹುಡುಕಿ ಮಗಳ ಕೊಡ್ತಾರಲ್ಲ, ವೈದ್ಯರ ಅನ್ನವನ್ನು ಊಟ ಮಾಡಬೇಡಿ ಅಂತ ನಾನು ಆಪಸ್ತಂಭ ಧರ್ಮಸೂತ್ರವನ್ನು ಕನ್ನಡ ಮಾಡಿದೆ. ನಮ್ಮ ಉಮೇಶ ಡಾಕ್ಟ್ರ್ ಇದ್ದಾರಲ್ಲ
ಕೊಡೋ ಇಲ್ಲ ನಾನು ಓದ್ತೀನಿ ಅಂದರು. ಬೇಡ ಕಣೋದ, ಇಲ್ಲ ಇಲ್ಲ ಕೊಡೋ ಓದ್ತೀನಿ ಅಂದ್ರೆ ಓದ್ಬಿಟ್ಟೆ. ನನಗೇ ಬರ್ದಿಟ್ಬಿಟ್ಟಿದೆಯಲ್ಲ ಏನು ಒಂದೆ, ನನ್ನ ಮನೇಲಿ ಊಟ ಮಾಡೋದವ್ರಿಗೂ ಬರ್ದಿದೆಯಲ್ಲ ಎಂಥದ್ದು ಇದು ಒಂದ. ಅದಲ್ಲ, ಅದೇ ವೃತ್ತಿ ಆಗಬಾರ್ದು ಅಂತ, ಅಂದರೆ ವೈದ್ಯ ವೃತ್ತಿಯಲ್ಲೇ ಬದುಕಬೇಕು ಅಂತಿದ್ರೆ ಅವರ ಅನ್ನ ತಿನ್ನಬೇಡ. ದುಃಖದ ಅನ್ನೋದು ವೈದ್ಯ ವೃತ್ತಿ, ಲಾಯರ್ ವೃತ್ತಿ, ಆಯುಧ ಮಾಡೋರು ವೃತ್ತಿ. ಅವ್ರು ಸುಳ್ಳು ಹೇಳೋರು, ಇವರು ದುಃಖದ ಮಾಡೋರು, ಅವ್ರು ಹಿಂಸೆ ಮಾಡೋರು. ಆಯುಧವನ್ನು ತಯಾರು ಮಾಡ್ತಾರಲ್ಲ, ಆಯುಧ ಇನ್ನು ಹೆಂಡವನ್ನು ಮಾರಾಟ ಮಾಡೋರು, ಅವರ ಮನೆಯಲ್ಲೆಲ್ಲ ಊಟ ಮಾಡಬಾರ್ದು ಅಂಥೇಳಿ ಶಾಸ್ತ್ರ ಸ್ಪಷ್ಟವಾಗಿದೆ. ಹಾಗೆ ಇಂಥ ವೈದ್ಯರು ಇವರಿಗೆ ಅನ್ನ ಇದಿಲ್ಲ ಅಂತ ಸಭೆ ತೀರ್ಮಾನ ಆಗಿದ್ದು, ಮನುಷ್ಯಲೋಕ ವೈದ್ಯ ಮಾಡ್ತಾರೆ ಅಂತ. ಆಗ ಅವರು ಬಹಿಷ್ಕುಮಾನ ಸ್ತೋತ್ರವನ್ನು ಮಾಡಿ ಆಮೇಲೆ ಅವರಿಗೆ ಕೊಡಬೇಕು ಅಂತ ಅಲ್ಲಿ ತೀರ್ಮಾನ ಆಗಿ ಆ ಯಜ್ಞದಲ್ಲಿ ಏನಾಗ್ಬಿಡ್ತು, ಇಂದ್ರ ತಾನೆ ದೇವಲೋಕದ ಅಧಿಪತಿ, ವಜ್ರಾಯುಧ ತಗೊಂಡು ಹೊಡೆದ್ಬಿಡ್ತೀನಿ ಬಂದ್ಬಿಟ್ಟ ಯಜಮಾನ. ಯಜ್ಞ ನಡೀತಾ ಇದೆ, ಯಜಮಾನ ಹೊಂದ್ಬಿಡ್ತೀನಿ. ಈ ಸೇವನ ನೋಡಿದ್ರೆ ಸುಮ್ಮನೆ ನೀನು ಏನು ನೋಡ್ತೀಯ, ಹೊಡಿತೀನಿ ಅಂತೀಯಲ್ಲ ಅಂಥೇಳಿ ಬಾಹು ಸ್ತಂಭ ಮಾಡಿಬಿಟ್ಟು ತೋಳು ಎತ್ತಿರೋ ತೋಳು ಕೆಳಗೆ ಬರಲಿಲ್ಲ. ಅಷ್ಟೇ ಅಲ್ಲ, ಸೋಮಯಾಗದಲ್ಲಿ ಹೋಮ ಮಾಡಿ ಮದಾಸುರನ ಹುಟ್ಟಿದ. ಮದಾಸುರ ಮೇಲೆ ಕೆದ್ದುಬಿಟ್ಟ, ಇಂದ್ರನ ತಿಂದುಬಿಡ್ತೀನಿ ನಾನು ಅಂದ. ಅಯ್ಯಯ್ಯೋ, ಇಂದ್ರನ್ನೇ ತಿಂದುಬಿಡ್ತಾರೆ. ಯಜ್ಞ ನಡೀತಾ ಇದೆ, ಯಾರಿಗೆ ಯಜ್ಞವೋ ಆ ಇಂದ್ರನ್ನೇ ತಿಂದುಬಿಟ್ಟಾರೆ. ಎಂತ ಯಜ್ಞದಲ್ಲಿ ಕೊಡೋ ಹವಿಸಿ ಯಾರಿಗೆ? ಸೋಮಯಾಗದಲ್ಲಿ ಪ್ರಧಾನ ದೇವತೆಯೇ ಇಂದ್ರ. ನಷ್ಟಾಕಪಾಲಾನ್ ಪ್ರಾತಃಸವನೆ ಕುರ್ಯಾತ್ ಏಕಾದಶಕಪಾಲಾನ್ ಮಾಧ್ಯಂ ದಿನೇ ಸವನೆ ದ್ವಾದಶಕಪಾಲಾಗ್ರಸ್ತೃತೀಯ ಸವನೆ ವಿಲೋಮ ತದ್ಯಜ್ಞಸ್ಯ ಕ್ರಿಯೇತ ಏಕಾದಶಕಪಾಲಾನೇವ ಪ್ರಾತಃಸವನೆ ಕುರ್ಯಾತ್ ಏಕಾದಶಕಪಾಲಾನ್ ಮಾಧ್ಯಂ ದಿನೇ ಸವನೆ ಏಕಾದಶಕಪಾಲಾಗ್ರಸ್ತೃತೀಯ ಸವನೆ. ಎಲ್ಲ ಇಂದ್ರನಿಗೆ ಯದ್ವಸೂನಾಂ ಪ್ರಾತಃಸವನಂ ರುದ್ರಾಣಾಂ ಮಾಧ್ಯಂ ದಿನಂ ಸವನಂ ವಿಶ್ವೇಶಾಂ ದೇವಾನಾಂ ತೃತೀಯಸವನಂ ತಸ್ಮಾದೇತೇಷಾಂ ಹವಿಷಾಂ ಇಂದ್ರಮೇವ ಯಜಂತೀತಿ. ಇಂದ್ರನೇ ದೇವತೆ, ಪ್ರಾತಃಸವನಕ್ಕೂ ಇಂದ್ರನೇ ದೇವತೆ, ಮಾಧ್ಯಮೇನು ಅಂತ ಇಂದ್ರನ್ನೇ ತಿಂದುಬಿಟ್ಟ ಅಂದ್ರೆ ಯಜ್ಞ ಏನಾಗತ್ತೆ? ಆಗ ಇಂದ್ರ ಅಲ್ಲಿಂದ ಇಲ್ಲ ಋಷಿಗಳೇ ತಪ್ಪಾಯಿತು, ಆಯಿತು ಯಜ್ಞ ಮಾಡಿ ಆದರೆ ಬಹಿಷ್ಪವಮಾನ ಸ್ತೋತ್ರ ಮಾಡಿ ಆ ಸ್ತೋತ್ರದಿಂದ ಅಶ್ವಿನಿ ದೇವತೆಗಳು ಪವಿತ್ರರಾಗಿ ಅಂತ ಆಮೇಲೆ ಸೋಮಗ್ರಹ ಮಾಡಿದರು. ಆ ಬಹಿಷ್ಪವಮಾನ ಸ್ತೋತ್ರ ಇವತ್ತು ಅದೇ ಬಹಿಷ್ಪವಮಾನ ಸ್ತೋತ್ರ ಅನ್ನೋದು ಋಗ್ವೇದದಲ್ಲಿ ಬರೋದು. ಅದನ್ನು ಸ್ತೋತ್ರ ಸಾಮ್ಯದಲ್ಲಿ ಋಗ್ವೇದ. ಆ ಸಾಮವನ್ನು ಆದ ಮೇಲೆ ಅವರು ಪವಿತ್ರ ಆಗ್ತಾನೆ. ಆದ್ದರಿಂದ ತಸ್ಮಾತ್ ಬಹಿಷ್ಪವಮಾನವು ಬಸದ್ಯ ಅಂತೇಳಿ ಬಹಿಷ್ಪವಮಾನ ಸ್ತೋತ್ರವನ್ನು ನಿತ್ಯ ಪಾರಾಯಣ. ನಾವು ಪವಮಾನ ಹೇಳ್ತೀವಲ್ಲ, ಪವಮಾನ ಸ್ತೋತ್ರನ ಅವರು ಬಹಿಷ್ಪವಮಾನ ಸ್ತೋತ್ರ ಹೇಳಿದ್ರು. ಆ ಜಾಗದಲ್ಲಿ ಇಂದ ಒಪ್ಕೊಂಡ. ಈಗಲೂ ಕೂಡ ಯಜ್ಞದಲ್ಲಿ ಸೋಮಯಾಗದಲ್ಲಿ ಬಹಿಷ್ಪವಮಾನ ಸ್ತೋತ್ರ ಆದಮೇಲೆ ಅಶ್ವಿನಿ ದೇವತೆಗಳ ಆಶ್ವಿನ ಗ್ರಹ ಪ್ರಚಾರ ಅಂದರೆ ಅವರಿಗೆ ಹೋಮ ಮಾಡೋದು. ಹೀಗೆ ಅವರಿಗೆ ಯಜ್ಞವನ್ನು ಮಾಡಿದ. ಆ ಮದಾಸುರನ್ನು 3 ಭಾಗ ಮಾಡಿದ, 3 ಜನ ಹಂಚಿಬಿಟ್ಟ. ಬೇಜಾರು ಮಾಡ್ಕೊಳ್ಳಿ, ಕಥೆ ಹೇಳ್ತೀನಿ ನಾನು. ಒಂದು ಭಾಗ ಜೂಜಾಡೋರಿಗೆ, ಉಮೇದ ನಾನು ಗೆಲ್ತೀನಿ ಅಂತಲ್ಲ, ಜೂಜು ಸ್ಪಿಟ್ಟಾಟ ಆಡೋರು ಒಂದು ಭಾಗ. ಇನ್ನೊಂದು ಭಾಗ ಕುಡುಕರಿಗೆ, ಇನ್ನೊಂದು ಭಾಗ ಮತ್ತೆ ಬರುತ್ತೆ ಅಂತ ಹೇಳಿದಾರಷ್ಟೇ. ಹಾಗೆ ಹೆಣ್ಮಕ್ಳಲ್ಲೇ ಮದಾಸುರ ಪ್ರವೇಶ ಮಾಡಿಲ್ಲ. ಮದ ಅಂದರೆ ಹುಚ್ಚು, ಒಂಥರ ಉಮೇದು. ಹೇ ಏನಾಗುತ್ತೆ ಅವ್ರಿಗೆ ಅಂದರೆ ಆ ಹೆಚ್ಚು ಉಮೇದು ಬರೋದಿದೆಯಲ್ಲ ಸಮಾಜಘಾತಕ ಅಂತ ಆ ಮದಾಸುರನ್ನ ಹೊಂಚಿಬಿಟ್ರು ಅಂತ ಅಲ್ಲಿಂದ ಮುಂದೆ ಅಂತ ಕಥೆ ಹೇಳ್ತಾರೆ. ಆ ಕಥೆ ಏನಾದರೂ ಆಗಲಿ ಇಲ್ಲಿ ಅಶ್ವಿನಿ ದೇವ್ ಅಲ್ಲ, ಅದು ಪವಿತ್ರವಾಗಿದೆ ಕಥೆ ಮುಂದಿದೆ. ಅಲ್ಲಿ ಅವರ ಸ್ತ್ರೀಯರಲ್ಲಿ ಮಾಸಿ ರಜಸ್ಸಲ್ಲಿ ಹೋಗುತ್ತದೋ ಪಾಪವೆಲ್ಲ ಹೊರಟೋಗುತ್ತೆ ಅಂತ ಇದೆ ಕಥೆ. ಅಷ್ಟಕ್ಕೆ ನಿಲ್ಲಿಸಿಲ್ಲ ಅವರು. ಅದು ಮದಾಸುರನ್ನ ಹಂಚಿದ್ರು. ಸುಮ್ಮನೆ ಏನೋ ಕಥೆಯಲ್ಲಿ ಇರೋದನ್ನು ಹೇಳೋದಷ್ಟೇ. ಹೀಗೆ ಅಶ್ವಿನಿ ದೇವತೆಗಳಿಗೆ ಶವನ ಮಹರ್ಷಿ ಸೋಮಯಾಗದಲ್ಲಿ ಆಶ್ವಿನ ಗ್ರಹವನ್ನು ಕೊಟ್ಟು ಯಜ್ಞವನ್ನು ಪೂರ್ಣ ಮಾಡ್ದ. ಇಲ್ಲಿ ಕಥೆ ನಿಲ್ಲಿಸ್ತೀವಿ. ಇಲ್ಲಿ ಮುಂದಿನ ಕಥೆ ನಾಳೆ ಹೇಳೋಣ. ಬೇಡ, ಮುಂದೆ ಯಾರ್ಯಾರು ಮಕ್ಕಳು ಹುಟ್ಟಿದ್ರು ಅಂತ ಸಾಕು. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ಜ್ಞಾನೇನ ಮಾರ್ಗೇಣ ಮಹೀಂ ಮಹೀಂದ್ರಾಯ. ಓಂ ಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಶ್ರೀಮದ್ಭಾಗವತಂ ಪುರಾಣಮಮಲಂ ಯದ್ವೈಷ್ಣವಾನಾಂ ಪ್ರಿಯಂ. ಒಂದು ದಿವಸ
ಗೋಪಿಕಾ ಗೀತೆ ಹೇಳಬೇಕು ಅಂತ ಹೇಳಿದ್ದಾರೆ. 2 ದಿವಸ, ಪರಂಗೀಯತೆ 2 ದಿನ ಹೇಳ್ಬೇಕಾ? ಪೂರ್ತಿ ಹೇಳ್ಬೇಕಂದ್ರೆ 5 ಅಧ್ಯಾಯ, ರಾಸ ಪಂಚಾಧ್ಯಾಯಿ. 2 ದಿನಕ್ಕಾಗಲ್ಲ, 3 ದಿವಸ ಬೇಕು. 3 ದಿವಸ ಹೇಳಿದ್ರೆ ಇದಕ್ಕೆ ಅಂತ ಕಥೆ ಅಲ್ಲಲ್ಲೇ ನಿಲ್ಲುತ್ತೆ. ಅಂಬರೀಷನ್ ಕಥೆ ನಾಳೆ. ಅಲ್ಲ,